ಓಂ ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ದ್ವೈಪಾಯನೋಷ್ಟಪುಟನಿಸ್ಸತಮಪ್ರಮೇಯಂ ಪುಣ್ಯಂ ಪವಿತ್ರಮತಪಾಪಹರಂ ಶಿವಂಚ ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ ಕಿಂ ತಸ್ಯ ಪುಷ್ಕರಜಲೈಃ ಅಭಿಷೇಚನೇನ ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ ಯೋ ಘೋಷತಂ ಕನಕಶೃಂಗಮಯಂ ದದಾತಿ ವಿಪ್ರಾಯ ವೇದವಿದುಷೇ ಬಹುವಿಶ್ರುತಾಯ ಪುಣ್ಯಾಂ ಚ ಭಾರತಕಥಾಂ ಶೃಣುಯಾಚ್ಚ ತದ್ವತ್ ತುಲ್ಯಂ ಫಲಂ ಭವತಿ ತಸ್ಯ ಚ ತಸ್ಯ ಚೈವ ಶತಾಶ್ವಮೇಧಸ್ಯ ಯದತ್ರ ಪುಣ್ಯಂ ಚತುಸ್ಸಹಸ್ರಸ್ಯ ಶತಕ್ರತೋಶ್ಚ ಭವೇದನಂತಂ ಹರಿವಂಶದಾನಾತ್ ಪ್ರಕೀರ್ತಿತಂ ವ್ಯಾಸಮಹರ್ಷಿಣಾ ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸ್ವಸ್ತ್ಯಸ್ತ್ವಶೇಷತತಾಂ ಅಖಿಲ ಸನ್ಮಂಗಲಾನಿ ಭವಂತು. ಹರಿವಂಶದ ಪುರಾಣವನ್ನು ಕೇಳಿದರೆ ಅಥವಾ ಮಹಾಭಾರತದ ಒಂದೇ ಒಂದು ಶ್ಲೋಕವನ್ನು ಅರ್ಥಾನುಸಂಧಾನ ಪುರಸ್ಸರವಾಗಿ ಪಾರಾಯಣ ಮಾಡಿದರೆ ತುಂಬ ಪುಣ್ಯವನ್ನು ಹೇಳಿದ್ದಾರೆ. ಸಾಮಾನ್ಯವಾಗಿ ನಾವೆಲ್ಲ ಗೋದಾನವನ್ನು ಮಾಡ್ತೇವೆ, ಆದರೆ ಗೋದಾನಕ್ಕೆ ಕೆಲವು ಪ್ಯಾರಾಮೀಟರ್ಸನ್ನು ಹೇಳಿದ್ದಾರೆ. ಅದು ಇವತ್ತು ಮಾಡಲಿಕ್ಕೆ ಆಗೋದಿಲ್ಲ ಅಂದ್ಕೊಳ್ಳಿ. ಗೋವಿನ ಕೊಂಬಿದೆಯಲ್ಲ, ಆ ಕೊಂಬಿಗೆ ಬಂಗಾರದ ಕವಚ ಮಾಡಿಸ್ಬೇಕಂತೆ. ಸೊ ಆದಷ್ಟು ಈಗ ಕೊಂಬಿಲ್ಲದೆ ಇರೋದನ್ನೇ ನೋಡ್ತಾರೆ ಬಂಗಾರದ ರೇಟಿಗೆ. ಆಮೇಲೆ ಅದಕ್ಕೆ ಕಂಠಕ್ಕೆ ಗಂಟೆಯನ್ನು ಕಟ್ಟಿರಬೇಕು. ಗಂಟೆಯನ್ನು ಕಟ್ಟಬಹುದು, ಪರವಾಗಿಲ್ಲ. ಕರೀಲಿಕ್ಕೆ ಒಂದು ಕಂಚಿನ ಪಾತ್ರೆಯನ್ನು ಕೊಟ್ಟು ಯೋಗ್ಯನಿಗೆ ದಾನ ಮಾಡಬೇಕು ಅಂತ. ಆದರೆ ಒಂದು ಮಹಾಭಾರತದ ಶ್ಲೋಕವನ್ನು ಕೇಳಿದ್ರೆ ಇಲ್ಲಿ ಹೇಳ್ತಾರೆ, ಯೋ ಗೋ ಶತಂ ಕನಕ ಶೃಂಗಮಯಂ ದದಾತಿ. ಕನಕದ ಶೃಂಗ, ಬಂಗಾರದ ಕವಚವನ್ನು ಮಾಡಿಸಿರುವಂತಹ ಆ ಗೋವನ್ನು, 100 ಗೋವನ್ನು ಕೊಟ್ಟರೆ ಏನು ಪುಣ್ಯ ಬರಬೇಕೋ ಅಷ್ಟು ಪುಣ್ಯ ಒಂದು ಮಹಾಭಾರತದ ಶ್ಲೋಕ ಕೇಳಿದ್ರೆ ಅಂತ. ವಿಪ್ರಾಯ ವೇದವಿದುಷೇ ಬಹುವಿಶ್ರುತಾಯ ಪುಣ್ಯಾಂ ಚ ಭಾರತಕಥಾಂ ಶೃಣುಯಾಚ್ಚ ತದ್ವತೆ ತುಲ್ಯಂ ಫಲಂ ಭವತಿ ತಸ್ಯ ಚ ತಸ್ಯ ಚೈವ. 100 ಅಶ್ವಮೇಧ ಯಾಗ ಮಾಡಿದರೆ ಏನು ಪುಣ್ಯವೋ, ಚತುಸ್ಸಹಸ್ರಸ್ಯ ಶತಕ್ರತೋಶ್ಚ. ಚತುಸ್ಸಹಸ್ರ 4000 ಶತಕ್ರತು, 4000 ರಾಜಸೂಯ ಯಾಗ ಮಾಡಿದ ಪುಣ್ಯವನ್ನು ಹರಿವಂಶ ದಾನದಿಂದ ಬರುತ್ತಂತ. ಹರಿವಂಶವನ್ನು ದಾನ ಮಾಡಿದರೆ ಅಂತ. ಪುಸ್ತಕವನ್ನು, ಇವತ್ತು ಪುಸ್ತಕದ ಅವೈಲಬಿಲಿಟಿ ಈಸಿ ಇದೆ. ಆ್ಯಂಡ್ ಆಲ್ಸೋ ಈ ಪುಸ್ತಕ ಮುಟ್ಟೋರೇ ಕಮ್ಮಿ ಆಗಿದೆ, ಎಲ್ಲ PDF ಬಂದ್ಬಿಟ್ಟಿರೋದ್ರಿಂದ. ಹಿಂದಿನ ಕಾಲದಲ್ಲಿ ಪುಸ್ತಕ ಇದೆ ಅಂದರೆ ಶ್ರೀಮಂತ ಅನ್ನೋರೆಲ್ಲ ಬರ್ಕೊಳ್ಬೇಕಾಗಿತ್ತು, ಪುಸ್ತಕ ಸಿಗ್ತಾ ಇರಲಿಲ್ಲ. ಯಾರ್ದಾನ ಮನೆಯಲ್ಲಿ ಗ್ರಂಥ ಇದೆ ಅಂದರೆ ಅವನಷ್ಟು ಪುಣ್ಯಾತ್ಮ ಯಾರಿಲ್ಲ ಅಂತ. ಅಧ್ಯಯನಕ್ಕೆ ಬಹಳ ಕಷ್ಟ ಇದ್ದ ಕಾಲದಲ್ಲಿ ಅಧ್ಯಯನ ತುಂಬ ಮಾಡಿದರು. ಎಲ್ಲ ಅನುಕೂಲ ಈಗಾದ್ಮೇಲೆ ಅಧ್ಯಯನ ಮಾತ್ರ ಕಮ್ಮಿ ಆಯಿತು. ಇದೇ ದುರಂತ. ಲೈಟ್ ಇಲ್ಲ, ಬರೀಲಿಕ್ಕೆ ಪೇಪರ್ ಇಲ್ಲ, ಪೆನ್ ಇಲ್ಲ. ಹಾಗೆಲ್ಲ ಟಿಪ್ಪಣಿಕಾರರು ಬಂದರು, ಎಲ್ಲ ಅನುಕೂಲ ಇದೆ. ಈಗ ಬರೀ ಟೀಕಾಕಾರರೇ ಜಾಸ್ತಿ ಆಗ್ಯಾರ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಟೀಕೆ ಮಾಡುವವರೇ ತುಂಬ ಆದರು. ಹೀಗಾಗಿ ಮಹಾಭಾರತದ ಈ ಹರಿವಂಶದ ಭಾಗವನ್ನು ಕೇಳಿದರೆ ಅಷ್ಟು ಪುಣ್ಯ ಅಂಥೇಳಿ ಸೂರ್ಯವಂಶದ ವಿವರಣೆಯನ್ನು ನಿನ್ನೆ ನಾವು ಕೇಳಿದ್ವಿ. ಸೂರ್ಯನ ಮಗನಾಗಿ ವೈವಸ್ವತ ಮನು, ಆ ವೈವಸ್ವತ ಮನುವಿನ ವಂಶದ ಬಗ್ಗೆ ವಿಶೇಷವಾಗಿ ಹೇಳ್ತಾರೆ. ಇಕ್ಷ್ವಾಕು ಅಂತ ನಿನ್ನೆ ಒಬ್ಬ ಮಗನ ಬಗ್ಗೆ ಕೇಳಿದ್ವಿ. ಇಕ್ಷ್ವಾಕು, ಆ ಇಕ್ಷ್ವಾಕುವಿನ ಮಗನೇ ವಿಕುಕ್ಷಿ ಅಂತ. ಅವನು ಮಲವನ್ನು ತಿಂದದ್ದಕ್ಕೆ ಅವನಿಗೆ ಶಶಾದ ಅಂತ ಹೆಸರು ಬಂತು. ಆ ನಂತರದಲ್ಲಿ ಅವನ ವಂಶದಲ್ಲೇ ಒಬ್ಬ ರಾಜ ಬಂದ. ಅವನಿಗೆ ವಿಶೇಷವಾಗಿ ಒಂದು ಮಹಾರಾಜ ಅನ್ನೋ ಪಟ್ಟವನ್ನು ಕೊಟ್ಟರು. ಹರಿಯಶ್ವ ಕುವಲಾಶ್ವ ಅನ್ನೋನಿಗೆ. ಏಕೆಂದರೆ ಒಬ್ಬ ದುಂಧು ಅನ್ನೋ ದೈತ್ಯನನ್ನು ಅವನು ಕೊಂದದ್ದರಿಂದ ದುಂಧುಮಾರ ಅಂತ. ಸಾಮಾನ್ಯವಾಗಿ ಅವನನ್ನು ಕೊಲ್ಲಿಕ್ಕೆ ಆಗ್ತಾ ಇರಲಿಲ್ಲಂತೆ. ದುಂಧು ಅನ್ನೋ ದೈತ್ಯಂದು ಒಂದು ವಿಚಿತ್ರ ಕ್ಯಾರೆಕ್ಟರ್ ಅವನು. ಇಲ್ಲಿ ಹರಿವಂಶ ಹೇಳೋ ಪ್ರಕಾರ ಅವನೇನು ಮಾಡೋನು,
ವರ್ಷಕ್ಕೋ 6 ತಿಂಗಳಿಗೊಮ್ಮೆ ಮರಳಲ್ಲಿ ಇರೋನಂತೆ. ಅವನು ಗಾಳಿ ರೂಪದಲ್ಲಿ ಬಂದ ಅಂದರೆ ಇಡೀ ಊರೂರು ಒಂದು 10-15 ಅಡಿ ಮರಳಿಂದ ಮುಚ್ಕೊಳ್ಳೋದಂತೆ. ಗ್ರೌಂಡ್ ಫ್ಲೋರಲ್ಲೇ ಕೃಷ್ಣಾರ್ಪಣವೇ, ಹಾಗೆಲ್ಲ ಫಸ್ಟ್ ಫ್ಲೋರ್ ಅಂತ ಇರಲೇ ಇರಲಿಲ್ಲ. ಅಂದರೆ ಇಡೀ ಊರಿನ ಜನ ಸತ್ತೋಗೋರು, ಮರಳಲ್ಲಿ ಪೂರ್ಣ ಹೂತೋಗೋರು. ಇಂಥ ಕೆಟ್ಟ ಸ್ವಭಾವ ಒಂದು. ಉತ್ತಂಕ ಅಂತ ಒಬ್ಬ ಮುನಿ, ಆ ಉತ್ತಂಕ ಅನ್ನೋ ಮುನಿ ತಪಸ್ಸು ಮಾಡ್ತಾ ಇದ್ದ. ಅವನಿಗೊಂದು ವರ ಕೊಟ್ಟಿದ್ರು ದೇವರು. ಯಾವುದಾದರೂ ಕ್ಷತ್ರಿಯ ಈ ದುಂದುವನ್ನು ಕೊಲ್ಲುವುದಾದರೆ ನೀನು ವಿಶೇಷವಾಗಿ ಅವನಲ್ಲಿ ಭಗವಂತನನ್ನು ಆವಾಹನೆ ಮಾಡಬಹುದು. ಅದರ ಕ್ಷತ್ರಿಯನೇ ಆಗಬೇಕು, ಯಾರಂದರೆ ಅವರಾಗೋದಿಲ್ಲ. ಕ್ಷತ್ರಿಯ ರಾಜನಲ್ಲಿ ನಾರಾಯಣನನ್ನು ಆವಾಹನೆ ಮಾಡಿದರೆ ದುಂದುವನ್ನು ಕೊಲ್ಲುವಂತಹ ಎಬಿಲಿಟಿ ಅವನಿಗೆ ಬರುತ್ತೆ. ಸರಿ, ಅವನು ಉತ್ತಂಕ ಪ್ರಾರ್ಥನೆ ಇದ್ದ. ಈ ಕೋಲಾಶ್ವ ಅನ್ನೋನ ಅಪ್ಪನ ಹೆಸರು ಬೃಹದಶ್ವ ಅಂತ. ಅವನು ವಾನಪ್ರಸ್ಥಾಶ್ರಮ ಅಂತ ಬಂದ. ಅಂದರೆ ಸಹಜವಾಗಿ ವಾಲಂಟರಿ ರಿಟೈರ್ಮೆಂಟ್ ಅಂತ ರಾಜರುಗಳು ಮಕ್ಕಳಿಗೆ ರಾಜ್ಯ ಕೊಟ್ಟು ಇನ್ನೊಂದಿಷ್ಟು ಸಾಧನೆ ಮಾಡುವ ಸಾಕು ಅಂತ ಅರಣ್ಯಕ್ಕೆ ಬರೋರು. ಆಗ ಇವನು ಉತ್ತಂಕ ಅನ್ನೋನು ಕೇಳ್ದ, ನೀನು ಕ್ಷತ್ರಿಯನಾಗಿ ತಪಸ್ಸು ಮಾಡೋದಲ್ಲಪ್ಪ, ದಯಮಾಡಿ ಒಬ್ಬ ಅಯೋಗ್ಯ ಇದ್ದಾನೆ, ಅವನನ್ನು ಸಂಹಾರ ಮಾಡು. ಆಯಿತು, ಅವನನ್ನು ಸಂಹಾರ ಮಾಡ್ತೇನೆ, ನಾನು ಮನೆಗೆ ಹೋಗಲ್ಲ ಅಂದ. ನೀನು ಮನೆಗೆ ಹೋಗೋದಕ್ಕೆ ಸಂಹಾರ ಮಾಡೋದು ಹೇಗೆ? ಸೈನ್ಯ ಇಲ್ಲದೆ, ಆಯುಧ ಇಲ್ಲದೆ? ಇಲ್ಲ ಇಲ್ಲ, ನಾನೀಗ ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡಿ ಆಗಿದೆ. ನನ್ನ ಮಕ್ಕಳಿದ್ದಾರೆ, ಅವನು ಯೋಗ್ಯ ಇದ್ದಾನೆ, ಅವರನ್ನು ಕೇಳು ಅಂದರು. ಸರಿ, ಅವನು 100 ಜನ ಮಕ್ಕಳು. ಆ 100 ಜನ ಮಕ್ಕಳಲ್ಲಿ 100 ಜನ ಮಕ್ಕಳು ಬಂದಿದ್ದಾರೆ ಯುದ್ಧವನ್ನು ಮಾಡಬೇಕು ಅಂತ. 97 ಜನನ ಕೊಂದುಬಿಟ್ಟ ಇವನು. ದುಂದು ಮೇಲೆ ಬಂದ, 97 ಜನ ಸತ್ತೋದ್ರು, 3 ಜನ ಉಳಿದ್ರು. ಆ 3 ಜನ ಉಳಿದವರಲ್ಲಿ ಕುವಲಾಶ್ವ ಅನ್ನೋನು ಅವನನ್ನು ಸಂಹಾರ ಮಾಡಿದ್ದಕ್ಕೆ ಅವನಿಗೆ ದುಂದುಮಾರ ಅಂತ ಹೆಸರು ಬಂದಿದೆ. ಆ ನಂತರದಲ್ಲಿ ದುಂದುಮಾರನ ದೈತ್ಯನನ್ನು ಸಂಹಾರ ಮಾಡಿ ಕುವಲಾಶ್ವನ ವಂಶದ ಬಗ್ಗೆ ಒಂದಿಷ್ಟು ಹೇಳ್ತಾರೆ. ತುಂಬ ದೊಡ್ಡ ಕೆಲಸವನ್ನು ಮಾಡಿದ್ದರಿಂದ ಅವನ ಮಗ ದೃಢಾಶ್ವ, ಒಟ್ಟು ಉಳಿದವರು ಅವನಿಗೆ 3 ಜನ ಮಕ್ಕಳಾದರು. ದೃಢಾಶ್ವ, ಸಂಹತಾಶ್ವ, ಕಪಿಲಾಶ್ವ ಅಂತ 3 ಜನ ಮಕ್ಕಳು. ಆ ದೃಢಾಶ್ವನಿಗೆ ವಿಶೇಷವಾಗಿ ನಿಕುಂಭ ಅಂತ ಒಬ್ಬ ಮಗ, ಅವನ ಮಗನೇ ಸಂಹತಾಶ್ವ, ಅವನ ಮಗ ಅಕೃಶಾಶ್ವ ಅಂತ. ಇವ್ರದೆಲ್ಲ ಅದೇ ಥರ ಹೆಸರಿದೆ. ಈ ಸಂಹತಾಶ್ವ ಅಂತ ಮತ್ತೊಬ್ಬ ಇದ್ದ, ಅವನಿಗೆ ದೃಶದ್ವತಿ ಅಂತ ಹೆಂಡತಿ. ಅವಳು ಹಿಮವತ್ ಪರ್ವತದ ಮಗಳು. ಅವಳನ್ನು ಮದುವೆಯಾಗಿದ್ದ. ಅವಳಲ್ಲಿ ಪ್ರಸೇನಜಿತ್ ಅಂತ ಒಂದು ಮಗನಾದ. ಪ್ರಸೇನಜಿತ್ ಅವನಿಗೆ ಯುವನಾಶ್ವ ಅನ್ನೋ ಮಗ. ಯುವನಾಶ್ವನ ಮಗನೇ ಮಾಂಧಾತ. ಮಾಂಧಾತಂದು ವಿಚಿತ್ರ ಅಂದರೆ ಅವನು ತಾಯಿ ಗರ್ಭದಿಂದ ಬಂದದ್ದಲ್ಲ, ಅಪ್ಪನ ಹೊಟ್ಟೆಯಿಂದ ಬಂದ ಅವನು. ಇದೊಂದು ಗಂಡು ಹಡದದ್ದು ಇದೊಂದೇ ಇತಿಹಾಸದಲ್ಲಿ. ಅದೇನಾಯಿತು, ನೀರನ್ನು ಅಭಿಮಂತ್ರಣ ಮಾಡಿ ಇಟ್ಟಿದ್ರು. ಯುವನಾಶ್ವ ರಾಜನಿಗೆ, ಯುವನಾಶ್ವ ಮಕ್ಕಳಾಗಿರಲಿಲ್ಲ, ರಾಜರು ವಸಿಷ್ಠರು ನೀರನ್ನು ಅಭಿಮಂತ್ರಣ ಮಾಡಿ, ಇದು ಒಳ್ಳೆ ಮುಹೂರ್ತ ಇದೆ, ಆಗ ಇವರು ಪಾನ ಮಾಡಲಿ ನಿನ್ನ ಮನೆಯವರು ಅಂತ. ಇವನು ರಾತ್ರಿ ಯಾವಾಗ ಎದ್ದು ನೀರಡಿಕೆ ಆಯಿತು ಅಂತ ಆ ನೀರು ಕುಡಿದು ಕೂತ್ಬಿಟ್ಟ. ಬೆಳಗ್ಗೆ ಎದ್ದು ನೋಡ್ತಾರೆ, ಆ ತಂಬಿಗೆ ಎಲ್ಲೋ ಕೊಡೋದಲ್ಲೋ ನೀರಿಲ್ಲ. ಗುರುಗಳು ಕೇಳಿದ್ರು, ಯಾರು ಕುಡಿದ್ರಿ? ನಾನೇ ಕುಡಿದ. ಅದನ್ನ ಯಾಕೆ ಕುಡಿದೆ ಮಹಾರಾಯ? ಅದನ್ನು ಕುಡಿದವ್ರು ಗರ್ಭಿಣಿ ಆಗ್ತಾರೆ. ಅವನಂದ, ಅದಕ್ಕೇನೋ ಬಯಕೆ ಸಂಕಟ ಶುರುವಾಗಿದೆ ಅಂತ. ಸರಿ, ಗರ್ಭಿಣಿನೂ ಆದ. ಅದು ದೇವರ ವಿಚಿತ್ರ ವ್ಯಾಪಾರ, ಗರ್ಭಚೀಲ ಇರೋದಿಲ್ಲ. ಆದರೂ ಅವನ ಹೊಟ್ಟೆಯಲ್ಲಿ ಒಂದು ಮಗು ಆಯಿತು. ಆ ಮಗು ಹೊಟ್ಟೆ ಸೀಳಿಕೊಂಡು ಬಂತು. ಋಷಿಗಳ ಅನುಗ್ರಹದಿಂದ ಅವನು ಸಾಯಲಿಲ್ಲ, ಮಗುನೂ ಸಾಯಲಿಲ್ಲ. ಕಂ ದಾಸ್ಯತಿ ಕುಮಾರೋ ಅಂತ. ಧಾ ಅನ್ನುವ ಅಕ್ಷರಕ್ಕೆ ಸಂಸ್ಕೃತದಲ್ಲಿ ಪಾನ ಅನ್ನುವ ಅರ್ಥ ಇದೆ. ಧೇಟ್ ಪಾನೆ. ಕಮ್ ಅಂದರೆ ಯಾರು ಅಂತ. ಯಾರು ದಾಸ್ಯತಿ, ಇದಕ್ಕೆ ಹಾಲನ್ನು ಪಾನ ಮಾಡಿಸ್ತಾರೆ ಅಂತ ಪ್ರಶ್ನೆ ಮಾಡಿದಾಗ ಮಾಂ ದಾಸ್ಯತಿ ಅಂತ ಇಂದ್ರದೇವರು ಬಂದರು. ನಾನು ಅವನಿಗೆ ಅಮೃತವನ್ನು ಪಾನ ಮಾಡಿಸ್ತೇನೆ ಅಂತ ಇಂದ್ರದೇವರು ತಮ್ಮ ತೋರು ಬೆರಳನ್ನು ಅವನ ಬಾಯಲ್ಲಿ ಇಟ್ಟದ್ದರಿಂದ ಆ ತೋರು ಬೆರಳಲ್ಲಿ ಅಮೃತ ಇತ್ತು. ಅಮೃತವನ್ನು ಪಾನ ಮಾಡಿದ್ದರಿಂದ ಅವನಿಗೆ ಮಾಂಧಾತ. ಮಾಂ ನಾನು ಧಾಸ್ಯತಿ ಮಾಂಧಾತ ಅಂತ. ಸಾಮಾನ್ಯ ನಾವು ಮಾಂಧಾತನ ಬಗ್ಗೆ ಈ ಮಂಗಲಾಷ್ಟಕದಲ್ಲಿ ರಾಜರ ಬಗ್ಗೆ ಹೇಳುವ ಒಂದು ಪದ್ಯ ಇದೆ. ಮೊದಲ ಹೆಸರೇ ಒಂದಿದೆ, ಮಾಂಧಾತ ನಹುಷೋ ಅಂಬರೀಷ ಸಗರೋ ರಾಜ ಪ್ರತುರ ಹೈಹಯ
ಮಂಗಲಾಷ್ಟಕ ಅಂತ 8 ಪದ್ಯಗಳಿದೆ. ಪಲಿಮಾರು ಮಠದ ಪರಂಪರೆಯಲ್ಲಿ ಬಂದ ರಾಜರಾಜೇಶ್ವರ ತೀರ್ಥರು ಅಂತ ಮಾಡಿದ್ದದನ್ನು. ಆ ರಾಜರಾಜೇಶ್ವರ ತೀರ್ಥರ ವೃಂದಾವನ ಈಗಲೂ ಪಲಿಮಾರಿನಲ್ಲಿ ಉಂಟು. ಮಾಧ್ವ ಪರಂಪರೆಯಲ್ಲಿ ಯಾವುದೇ ಮುಂಜಿಯೋ ಮದುವೆಯೋ ಏನೇ ಆದರೂ ಈ ಮಂಗಲಾಷ್ಟಕವನ್ನು 8 ಪದ್ಯಗಳನ್ನು ಹೇಳ್ತೇವೆ. ಆ 8 ಪದ್ಯಗಳು ಏನು ಅಂದರೆ, ರಾಜರದು ಒಂದು ಪದ್ಯ, ಋಷಿಗಳದು ಒಂದು ಪದ್ಯ, ನದಿಗಳದು ಒಂದು ಪದ್ಯ, ಪರ್ವತಗಳದು ಒಂದು ಪದ್ಯ, ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣ ಭೀಮರಥಿ ಚ ಫಲ್ಗು ಸರಯು ಶ್ರೀ ಗಂಡಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ವಿನುತಾ ನೇತ್ರಾವತಿ ಇತ್ಯಾದಯೋ ನದ್ಯಶ್ರೀ ಹರಿಪಾದ ಪಂಕಜಭವ ಕುರುವಂತು ನೋ ಮಂಗಲಂ ಅಂತ ನದಿಗಳದು. ಶ್ರೀಮೇರು ಹಿಮವಂಶ ಮಂದರಗಿರಿ ಮೈನಾಕ ಗೋಮಂತಕೋ ಅಂತ ಪರ್ವತಗಳದು. ಋಷಿಗಳದು ವಿಶ್ವಾಮಿತ್ರ ಇವರೆಲ್ಲರೂ ನಮಗೆ ಒಳ್ಳೇದು ಮಾಡಲಿ ಅಂತ. ಮಂಗಲಾಷ್ಟಕ ಅಂದರೆ ಕಾಂಬಿನೇಷನ್ ಅದು ಎಲ್ಲರೂ. ಆಮೇಲೆ ಆದಿತ್ಯಾದಿ ನವಗ್ರಹ ಶುಭಕರಹ ಅಂತ. ಅದರಲ್ಲಿ ಮೊದಲು ಗಣಿತನಾದವನು ಇವನು ಮಾಂಧಾತ ಅಂತ. ಅಷ್ಟು ದೊಡ್ಡ ಯೋಗ್ಯತೆ ಮಾಂಧಾತನದು. ಮಾಂಧಾತನಿಗೆ 2 ಮಕ್ಕಳು, ಪುರುಕುತ್ಸ ಮುಚುಕುಂದ ಅಂತ. ಆ ಪುರುಕುತ್ಸನ ಮಗನೇ ತ್ರಯಾರುಣ ಅಂತ. ತ್ರಯಾರುಣನ ಮಗನೇ ಸಂಭೂತ ಅಂತ. ಸಂಭೂತನ ಮಗ ಸುಧನ್ವ. ಸುಧನ್ವನ ಮಗ ತ್ರಿಧನ್ವ. ತ್ರಿಧನ್ವನ ಮಗನೇ ತ್ರಯಾರುಣ ಅಂತ. ಆ ತ್ರಯಾರುಣ ತ್ರಸದಸ್ಯು ಅಂತ. ಮುಚುಕುಂದನ ಮಗ ಪುರುಕುತ್ಸ, ಅವನ ಮಗ ತ್ರಸದಸ್ಯು. ಇಲ್ಲಿ ಬಂದವನು ತ್ರಯಾರುಣ. ತ್ರಯಾರುಣನ ಮಗನೇ ಸತ್ಯವ್ರತ ಅಂತ. ಸತ್ಯವ್ರತ ಸತ್ಯಹರಿಶ್ಚಂದ್ರನ ಅಪ್ಪ. ಈ ಸತ್ಯವ್ರತನಿಗೆ ಒಂದು ಹೆಸರು ಅನ್ನೋದಕ್ಕಿಂತ ಬಿರುದು ಏನು ಅಂದರೆ ತ್ರಿಶಂಕು ಅಂತ. ಪ್ರಾಯ ಈ ಪದವನ್ನು ನಾವು ಕೇಳ್ತಾ ಇರ್ತೀವಿ. ತ್ರಿಶಂಕು ಸ್ಥಿತಿ ಎಸ್ಪೆಷಲಿ ಎಲೆಕ್ಷನ್ ಆದಾಗ ಯಾರಿಗೂ ಮೆಜಾರಿಟಿ ಬರದೇ ಇದ್ದರೆ ಕರ್ನಾಟಕದ ಅಸೆಂಬ್ಲಿ ತ್ರಿಶಂಕು ಸ್ಥಿತಿಯಲ್ಲಿ ಇದೆ, ಅವರನ್ನು ಪರ್ಚೇಸ್ ಮಾಡೋದು, ಇವರನ್ನು ತಗೊಳ್ಳೋದು, ಹೀಗೇನೇನೋ 108 ವ್ಯವಸ್ಥೆ ಇರುತ್ತೆ. ಏನಿದು ತ್ರಿಶಂಕು ಅಂದರೆ 3 ಪಾಪಗಳನ್ನು ಮಾಡಿದ್ದು ಅಂತ. ಇವನು 3 ಪಾಪಗಳನ್ನು ಮಾಡಿಬಿಟ್ಟ ತ್ರಿಶಂಕು. ಸತ್ಯವ್ರತ ಅನ್ನೋ ರಾಜ ಏನಾಯಿತು ಅಂದರೆ, ಸತ್ಯವ್ರತ ಅನ್ನೋ ರಾಜನ ಅಪ್ಪನನ್ನು ಒಂದು ಮದುವೆಗೆ ಕರೆದಿದ್ರು, ತ್ರಯಾರುಣ ಅಂತ. ಅಪ್ಪನ ಜೊತೆಯಲ್ಲಿ ಯುವರಾಜ ಇವನು ಹೋದ. ಎಲ್ಲರಿಗೂ ಸಂತೋಷ ಆಯಿತು. ರಾಜ ಮದುವೆಗೆ ಬಂದಿಯಾನೆ ಅಂದರೆ. ಆ ದುರಂತ ಏನಾಯಿತು ಅಂದರೆ, ಅವನು ಸ್ಟೇಜ್ ಮೇಲೆ ಬಂದಾಗ ಹುಡುಗಿನ ಗಮನಿಸಿ ನೋಡಿದರೆ ಇವನು ಮೊದಲು ಇಷ್ಟಪಟ್ಟಿದ್ದಂತ ಆ ಹುಡುಗಿನ. ಏನು ಕರ್ಮ ನೋಡ್ರಿ, ಮದುವೆ ಆದಮೇಲೆ ಇಷ್ಟಪಟ್ಟರೆ ಈ ಗತಿಯನ್ನು. ಇಷ್ಟಪಟ್ಟಿದ್ದು ಹೌದು, ಮೊದಲೇ ಹೇಳಬೇಕು. ಅವನು ತಾಳಿಯೆಲ್ಲ ಕಟ್ಟಿಯಾನೆ, ಪ್ರೆಸೆಂಟೇಷನ್ ಕೊಡೋ ಕಾಲಕ್ಕೆ ಆ ಹುಡುಗಿನ ಎಳ್ಕೊಂಡು ಹೊಟ್ಟೋದ ಇವನು. ಇವರಂದ್ರು ಇವನ ಮಕ್ಕಕ್ಕೆ ಇಷ್ಟ ಹಾಕಿ ಇವನು ಯಾಕನ್ನ ಬಂದು ಅಂತ. ರಾಜ ಅನ್ನೋ ಹಾಗಿಲ್ಲ, ಅನುಭವಿಸೋ ಹಾಗಿಲ್ಲ. ಆದರೆ ವಸಿಷ್ಠರನ್ನು ಕೇಳಿದ್ರು, ಇದು ಅನ್ಯಾಯ. ಇದು ರಾಜ ಪ್ರಜೆಗಳ ಸಂರಕ್ಷಣೆ ಮಾಡಬೇಕು, ಮದುವೆಯನ್ನು ಈಗ ಅವನೇ ಬ್ರೇಕ್ ಮಾಡೋದು. ಸರಿ, ಈಗಂತೂ ಅಪರಾಧ ಆಗಿದೆ ಅವನಿಂದ, ಏನು ಮಾಡೋದು? ರಾಜನೇ ಅಪರಾಧ ಮಾಡಿದರೆ ಏನು ಮಾಡೋದು? ಮಹಾಭಾರತಾದಿ ಗ್ರಂಥಗಳಲ್ಲಿ ರಾಜನಿಗೂ ದಂಡ ಇತ್ತು. ಇವತ್ತು ಅದನ್ನು ದೊಡ್ಡ ಇಶ್ಯೂ ಮಾಡಿ ಏನೇನೋ ಸಾಯ್ತಾರೆ. ಮಾಡಿದ್ದು ಸರಿಯೋ ಬಿಟ್ಟಿಯೋ ಈಗಿನ ಘಟನೆಗಳು ಸರಿ, ಆದರೆ ಒಬ್ಬ ಆಮ್ ಆದ್ಮಿಗೆ ತುಂಬ ನೋವಾಗುವಂತೆ ದೊಡ್ಡ ಪೊಸಿಷನ್ನಲ್ಲಿರೋರು ಹುಚ್ಚುಚ್ಚಾಗಿ ಮಾಡ್ತಾನೆ ಇದ್ದರೆ ಇವರು ಯಾವತ್ತೂ ಮಾಡಿಸಿಕೊಳ್ಳೋದ? ರಾಜನನ್ನು ಕೇಳಿದ್ರು. ರಾಜನ ಮನೆಯಲ್ಲೇ ರಾಜನ ಕುಮಾರನೋ ರಾಜನೋ ಅಪರಾಧ ಮಾಡಿದರೆ ನೀವು ಹೇಳ್ರಿ ಏನು ಮಾಡಬೇಕು? ವಸಿಷ್ಠರು ಧರ್ಮಶಾಸ್ತ್ರವನ್ನು ನೋಡಿ ಹೇಳಿದ್ರು, ರಾಜಕುಮಾರ ಅಲ್ಲ, ರಾಜನಲ್ಲ, ಯಾರೇ ಅಪರಾಧ ಮಾಡಿದರೂ ಶಿಕ್ಷಾರ್ಹರೇ. ಅವನು ಮಾಡಿದ ಈ ಒಂದು ದೊಡ್ಡ ಅಪರಾಧಕ್ಕೆ 12 ವರ್ಷ ಅವನು ಸ್ಮಶಾನದಲ್ಲಿ ಬಿದ್ದಿರಲಿ. ಸ್ಮಶಾನ ಕಾಯ್ತಾ, ನಿಮ್ಮ ಮನೆಯಿಂದ ಏನು ಕ್ಯಾಟ್ರಿಂಗ್ ಹೋಗುವಾಗಿಲ್ಲ, ಅಲ್ಲಿ ಏನು ಅಡುಗೆ ಮಾಡಿ ಹಾಕ್ತಾರೆ ಸ್ಮಶಾನ ಕಾಯೋರು ಚಂಡಾಲರು, ಅದೇ ತಿನ್ಕೊಂಡಿರ್ಬೇಕು. 12 ವರ್ಷ ಅಲ್ಲಿದ್ದ ಅವನು. ಅದಾದ ಮೇಲೆ ಅವನಿಗೆ ಒಂದು ಕೋಪ ವಸಿಷ್ಠರ ಮೇಲೆ. ಯಾಕೆ? ಶಿಕ್ಷೆ ಕೊಟ್ಟರು ಅಲ್ಲಂತೆ. ನಾನು ಮಾಡಿದ್ದು ಧರ್ಮವೇ, ನಮಗೂ ಧರ್ಮಶಾಸ್ತ್ರ ಗೊತ್ತು ಅಂತ ಅವನಿಗೆ. ಹೇಗೆ ಧರ್ಮ ಅದು? ಹಸೆಮಣೆ ಮೇಲೆ ಕೂತ ಹೆಣ್ಣನ್ನು ಎಳ್ಕೊಂಡು ಹೋಗೋದು. ಸ್ವಲ್ಪ ಧರ್ಮಶಾಸ್ತ್ರ ಓದಿದ್ದ ಅವನು. ಧರ್ಮಶಾಸ್ತ್ರದಲ್ಲಿ ಒಂದು ಎಕ್ಸೆಪ್ಷನಲ್ ರೂಲ್ ಇದೆ. ಪತಿ ಏನಾದರೂ ತಾಳಿ ಕಟ್ಟಿ ಇನ್ನೂ ಲಾಜಾಹೋಮ ಆಗಿಲ್ಲ ಅಂತಾದರೆ
ಅಷ್ಟರಲ್ಲೇನಾದರೂ ಆ ಮದುವೆ ಆದ ವ್ಯಕ್ತಿಗೆ ಹೆಚ್ಚು ಕಡಿಮೆ ಆದರೆ ಇನ್ನೊಂದು ಮದುವೆಗೆ ಅಲೋಡ್. ಇನ್ನೂ ಅದು ಮದುವೆ ಪೂರ್ಣ ಆಗಿಲ್ಲ. ಲಾಜಾ ಹೋಮ ಆದರೆ ಮದುವೆ ಮುಗಿಯಿತು ಅಂತ. ಅದೇನು ಎಕ್ಸೆಪ್ಷನಲ್ ರೂಲ್ ಅದು. ಈಗ ಇವನು ಯಾರೋ ಬರೋದು, ಅವನು ತಾಳಿ ಕಟ್ಟೋದು, ಇವನು ಲಾಜಾ ಹೋಮ ಮಾಡ್ಕೊಬೋದು ಅಂದರೆ ಗತಿ ಏನು? ಎವರಿ ರೂಲ್ ಆಸ್ ಅನ್ ಎಕ್ಸೆಪ್ಷನ್. ಇವನು ಅದೇ ವಾದ, ಅಲ್ಲೆಲ್ಲಿ ಲಾಜಾ ಹೋಮ ಆಗಿತ್ತು, ನಾ ಹೇಳ್ಕೊಂಡು ಹೋದೆ. ವಸಿಷ್ಠರಂದರು ಅದು ಎಲ್ಲ ಕಡೆ ಆ ನಿಯಮ ಅಲ್ಲಪ್ಪ. ಹುಡುಗನಿಗೆ ಹೆಚ್ಚು ಕಮ್ಮಿ ಆದರೆ ಮಾತ್ರ ನಿಯಮ ಅಪ್ಲೈ ಆಗತ್ತೆ ವಿನಃ ನಿನ್ನ ಇಷ್ಟ ಬಂದಾಗೆಲ್ಲ ಎಳ್ಕೊಂಡು ಹೋಗೋದಲ್ಲ, ನಿಂದ ಅಪರಾಧವೇ ಅಂತ. ಏನಾಗಿ ಬಿಡ್ತು, ಇವನು ಅಪರಾಧ ಮಾಡಿದ್ದಕ್ಕೆ 12 ವರ್ಷ ಬರ, ಒಂದು ಹನಿ ಮಳೆ ಇಲ್ಲ. ಅದೇ ಸಮಯದಲ್ಲಿ ವಿಶ್ವಾಮಿತ್ರರು ತಪಸ್ಸಿಗೆ ಹೋಗಿದ್ರು. ವಿಶ್ವಾಮಿತ್ರರ ಹೆಂಡತಿ ಬೀದಿ ಬೀದಿ ಅಲೀತಾ ಇದ್ದಾಳೆ, ಗರ್ಭಿಣಿ, ಒಂದು ಮಗುವನ್ನು ಕಟ್ಟಿಕೊಂಡು ಕೊರಳಿಗೆ. ಯಾರಾದರೂ ಅಂತೂ ತನ್ನ ಕೊಡಿ, ಅನ್ನ ತಿಂದು ತುಂಬ ದಿವಸ ಆಯಿತು, ಈ ಮಗುವನ್ನು ನಿಮಗೆ ಕೊಟ್ಟುಬಿಡ್ತೀನಿ, ನಾನು ಅನ್ನ ತಿಂದು ಸಾಯ್ತೇನೆ ಅಂತ. ಆ ಸ್ಥಿತಿ ನೋಡಿ ಅವನಿಗೆ ತುಂಬ ಬೇಸರ ಆಯಿತು. ಛೇ, ಮಗುವನ್ನು ಮಾರಿಕೊಂಡು ಅನ್ನ ತಿನ್ನುವ ದುಸ್ಥಿತಿಯಲ್ಲಿ ಉಳಿದಾಳೆ. ಅಮ್ಮ, ನಮ್ಮ ಮನೆಗೆ ನೀನು ಬರೋ ಹಾಗಿದ್ರೆ ಬಾ ಅಂದರು. ಆಯಿತು, ನಿಮ್ಮ ಮನೆಗೆ ನಾನು ಬರ್ತೇನೆ, ಆದರೆ ಒಂದು, ನಿನಗೆ ನೀನು ಕೇಳಿದ ಮೆನು ನಾನೇನು ಹಾಕೋದಿಲ್ಲ. ನಾನು ಏನು ಹಾಕ್ತೇನೋ ಮೇಲೆ ಕೊಡಿ, ನಿನಗೆ ಏನು ಬೇಕೋ ಆ ಅಡಿಗೆಯನ್ನೆಲ್ಲ ನಾನು ಮಾಡಿ ಹಾಕಲ್ಲ. ನಮ್ಮ ಮನೆಯಲ್ಲಿ ಏನಿದೆಯೋ ಅದನ್ನು ಹಾಕ್ತೇನೆ, ಅಷ್ಟೇ ಅಲ್ಲ. ಬರ ಬಂದಾಗ ಏನು ಸಿಕ್ಕಿದ್ದೇ ಶಿವ. ಆಯಿತು, ಸರಿ, ಇವನಲ್ಲಿ ಏನು ದಿನಸಿ ಇಲ್ಲ, ಪ್ರಪಂಚಕ್ಕೆ ಬರ ಬಂದಾಗ ಎಲ್ಲಿ ಸಿಗತ್ತೆ? ಹುಡುಕ್ತಾ ಇದ್ದ. ಅವಳಿಗೇನಾದರೂ ಅಡಿಗೆ ಮಾಡಿ ಹಾಕಬೇಕು. ವಿಶ್ವಾಮಿತ್ರರ ಹೆಂಡತಿ ತನ್ನ ಮನೆಗೆ ಕರ್ಕೊಂಬಂದ್ಯಾನೆ, ತನಗೇ ಗತಿ ಇಲ್ಲ. ಹುಡುಕ್ತಾ ಇದ್ದ, ಒಂದು ಆಕಳು ಕಾಣಿಸ್ತು, ಹಸು. ಅದನ್ನು ತಗೊಂಡು ಬಂದು ಅದನ್ನು ಕೊಂದು ಅಡಿಗೆ ಮಾಡಿ ಹಾಕಿಬಿಟ್ಟು. ಇವನ್ ಕರ್ಮಕ್ಕೆ ಆ ಹಸು ಬಂದು ವಸಿಷ್ಠರದೆ. ಆಚಾರ ಕೆಟ್ಟಾಗ ಅದೇನಾಯ್ತು, ವಸಿಷ್ಠರ ಗೋವನ್ನು ಕದ್ದಿದ್ದು ಒಂದು ಪಾಪ, ಎರಡನೇದು ಕೊಂದದ್ದು ಇನ್ನೊಂದು ಪಾಪ, 3 ಪಾಪ. ತ್ರಿಶಂಕು ಅಂತ ಹೆಸರು ಬರಲಿಕ್ಕೆ ಹಸೆ ಮಣೆ ಮೇಲಿನ ಹೆಣ್ಣನ್ನು ಎಳೆದು ತಂದದ್ದು, ಗೋವನ್ನು ಕದ್ದದ್ದು, ಗೋಹತ್ಯೆಯನ್ನು ಮಾಡಿದ್ದು. ಈ 3 ಪಾಪ ಮಾಡಿದ್ದಕ್ಕೆ ತ್ರಿಶಂಕು ಅಂತ ಕರೆದದ್ದು. ನಮಗೆ ಪದ ಗೊತ್ತಿಲ್ಲದೆ ಎಲ್ಲೆಲ್ಲೋ ಬಳಸ್ತಾ ಇರ್ತೀವಿ, ತ್ರಿಶಂಕು ಬಂದ ಅಂತ. ಪಾಪ ಅವನು ಯಾವ ಶಂಕು ಇಲ್ಲ, ಅವನು ಯಾವ ಸುದ್ದಿಗೆ ಹೋಗಿರೋದಿಲ್ಲ. ತ್ರಿಶಂಕು ಅಂದರೆ 3 ಮಹಾಪಾಪವನ್ನು ಮಾಡಿದವನು ಅಂತ. ಆದ ಮೇಲೆ 12 ವರ್ಷ ಆಯಿತು. ಇವನು ಮತ್ತೆ ರಾಜ್ಯಕ್ಕೆ ಪ್ರವೇಶವನ್ನು ಪಡೆದ. ವಿಶ್ವಾಮಿತ್ರರಿಗೆ ಇವನ ಮೇಲೆ ತುಂಬ ವಿಶ್ವಾಸ ಬಂದ್ಬಿಡ್ತು. ಯಾಕೆ? ನಾನಿಲ್ಲದೆ ಇದ್ದಾಗ ನನ್ನ ಹೆಂಡತಿಗೆ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಕೊಟ್ಟಿಯಾನೆ, ನಿನಗೆ ಏನು ಬೇಕು ಕೇಳು ಕೊಡ್ತೇನೆ ಅಂದರು. ಅವನು ಕೇಳದ, ಈ ಶರೀರದಿಂದಲೇ ನಾನು ಸ್ವರ್ಗಕ್ಕೆ ಹೋಗ್ಬೇಕು, ಈ ಶರೀರ ಬಿಟ್ಟು ಹೋಗಲ್ಲ, ಹಾಗೇ ಆಗಲಿ ಅಂತ ತಮ್ಮ ತಪಸ್ಸನ್ನೆಲ್ಲ ಧಾರೆ ಎರೆದು ಸಶರೀರವಾಗಿ ಸ್ವರ್ಗಕ್ಕೆ ಕಳಿಸಿದ್ರು. ಇಂದ್ರದೇವರಂದರು, ಇಲ್ಲಿ ನಾವು ಸೇರಿಸಲ್ಲ, ಈ ದೇಹ ತಗೊಂಡು ಇಲ್ಲಿ ಬಂದೇನು ನಾವು ಸಾಯ್ಬೇಕು. ಯಾಕೆ ಅಂದರು, ನಿಮ್ಮ ದೇಹದಲ್ಲಿ 108 ರೋಗ ಇರುತ್ತೆ, ಇಲ್ಲಿ ಬಂದು ಅದನ್ನೆಲ್ಲರಿಗೂ ಹರಡ್ಬಿಟ್ಟು ಅಂದರೆ ಸ್ವರ್ಗ ತುಂಬ ಕೆಮ್ತಾ ಕೂತ್ರೆ ನಾ ಎಲ್ಲಿ ಎಲ್ಲರಿಗೂ ಔಷಧಿ ಕೊಡಿಸ್ಲಿ? ನೀವು ಏನೇ ಬರೋದಾದರೂ ಈ ದೇಹ ಬಿಟ್ಟೇ ಬರಬೇಕು. ಅವನು ಸ್ವಾಮಿ ಪಡಿపోತು ನಾನು ಅಂತ. ಅವನು ಇಂದ್ರ ತಳ್ಳಿಟ್ಟು ಬಿಟ್ಟೇನೆ, ಇವ್ರ ಮೇಲೆ ತಳ್ತಾ ಇದ್ದಾರೆ. ಪುಷ್ಪಲ್ ರೈಲಾದಾಗ ಆಗಿದೆ ಅವನು. ಇಂದ್ರದೇವರಂದರು, ವಿಶ್ವಾಮಿತ್ರರೇ, ಇದು ಅನ್ಯಾಯ, ನೀವು ಹೀಗೆ ಮಾಡಬಾರ್ದು. ನಿಮಗೆ ಗೊತ್ತಿಲ್ವಾ ಸ್ವರ್ಗದ ಸ್ಟೇಟಸ್ಸು? ಈ ದೇಹ ಸಮೇತ ಯಾರು ಬರ್ತಾರೆ? ಸರಿ, ನೀನು ಅವನನ್ನು ಬಿಡಲಿಲ್ಲ ಅಂದರೆ ನಾನೇ ಒಂದು ಸ್ವರ್ಗವನ್ನು ನಿರ್ಮಾಣ ಮಾಡುತ್ತೇನೆ ಅಂತ ಇನ್ನೊಂದು ಸಾಂಕಲ್ಪಿಕ ಸ್ವರ್ಗವನ್ನು ನಿರ್ಮಾಣ ಮಾಡಿ ಅಲ್ಲಿ ಕೂಡಿಸೋದ್ರು ಅವನನ್ನು. ತ್ರಿಶಂಕು ಸ್ವರ್ಗ. ತ್ರಿಶಂಕುವಿನ ಮಗನೇ ಸತ್ಯ ಹರಿಶ್ಚಂದ್ರ. ತ್ರಿಶಂಕುವಿನ ಮಗನೇ. ಆ ತ್ರಿಶಂಕುವಿನ ಕಥೆಯನ್ನು ಇಲ್ಲೊಂಚೂರು ಹೇಳ್ತಾರೆ, ಅದರ ವರ್ಣನೆಯನ್ನು ಮಾಡಿ. ಈಗ ನಾ ಹೇಳಿದ ಕಥೆಯನ್ನೇ ಇಲ್ಲಿ ಹೇಳಿದ್ದೆ. ಅದು ತ್ರಿಶಂಕುವಿನ ಮಗ ಹರಿಶ್ಚಂದ್ರ, ಹರಿಶ್ಚಂದ್ರನ ಮಗನೇ ರೋಹಿತ, ರೋಹಿತನ ಮಗ ಹಾರೀತ, ಹಾರೀತನ ಮಗ ಚುಂಚು, ಚುಂಚುವಿನ ಮಗ ವಿಜಯ, ವಿಜಯನ ಮಗ ರುರುಕ, ರುರುಕನ ಮಗನೇ ವೃಕ, ವೃಕನ ಮಗ ಬಾಹು, ಆ ಬಾಹುವಿನ ಮಗನೇ ಸಗರ ಅಂತ. ಇದೊಂದು ವಿಚಿತ್ರ ವ್ಯಾಪಾರ ದೇವರದ್ದು. ಉಳಿಬೇಕು ಅಂತ ಅವನ ಸಂಕಲ್ಪ ಇದ್ರೆ ನೋಡಿ. ಬಾಹುವಿನ ಮಗನ ಹೆಸರು ಸಗರ. ಗರ ಅಂದರೆ ವಿಷ.
ಸಗರ ಅಂದರೆ ವಿಷ ಸಹಿತ. ಸ ಅನ್ನೋದು ಸಹಿತ ಅನ್ನೋ ಅರ್ಥದಲ್ಲಿ ಸಗರ ಅಂತ. ಏನು ವಿಷ ಸಹಿತ? ಈ ಬಾಹುರಾಜನಿಗೆ ಮಕ್ಕಳಾಗಿರಲಿಲ್ಲ. ಅವನಿಗೆ ಸ್ವಲ್ಪ ರಾಜ್ಯ ನೋಡ್ಕೊಳ್ಳೋದಕ್ಕಿಂತ ಊರು ಸುತ್ತುವಂತಹ ಹುಚ್ಚು. ಸದಾ ಬೇಟೆ ಬೇಟೆ ಬೇಟೆ, ಅರಣ್ಯಕ್ಕೆ ಹೋಗೋದು, ಊರಿನ ಕಡೆ ಗಮನ ಇಲ್ಲ. ಇದನ್ನು ಅವನ ದಾಯಾದಿಗಳೆಲ್ಲ ಗಮನಿಸಿದ್ರು. ಚಕ್ರವರ್ತಿಗೆ ಊರಿನ ಬಗ್ಗೆ ಗಮನ ಇಲ್ಲ, ಅವನಿಗೆ ಯಾಕೆ ರಾಜ್ಯ? ನಾವೆಲ್ಲರೂ ಮಹಾಗಠಬಂಧನ್ ಮಾಡ್ಕೊಂಬೋಣ. ಹಯ ಇನ್ನೂ ಒಂದು 5-6 ಜನ ವಂಶದವರು ಇದ್ದಾರೆ, ತಾಲಜಂಗರು ಅಂತೆಲ್ಲ. ಆ ವಂಶದ ಎಲ್ಲರೂ ಸೇರಿ ಇವನ ರಾಜ್ಯವನ್ನು ಕಿತ್ತುಕೊಂಡು ಇವನನ್ನು ಅರಣ್ಯಕ್ಕೆ ಕಳಿಸಿದ್ರು. ಇವನಿಗೊಂಥರ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಅವನಿಗೆ ಹೇಗೋ ಅರಣ್ಯದಲ್ಲೇ ಇರ್ತೀನಿ, ರಾಜ್ಯನೋ ಹೋಯ್ತು ಅಂತ. ಏನು ದೇವರ ವಿಚಿತ್ರ ವ್ಯಾಪಾರ! ಇವನಿಗೆ ರಾಜ್ಯ ಇದ್ದಷ್ಟು ದಿವಸ ಇವನ ಹೆಂಡತಿಗೆ ಮಕ್ಕಳಾಗಲಿಲ್ಲ. ಯಾವಾಗ ರಾಜ್ಯ ಎಲ್ಲ ಕಿತ್ಕೊಂಡ್ರು ಅವಳು ಗರ್ಭಿಣಿ. ಆಗಲಿ ಸಂತೋಷ ಅಲ್ವಾ ಅಂದರೆ ಇವ್ರಿಗೆಲ್ಲ ಒಳಗೆ ಭಯ ಶುರು ಆಯಿತು. ನಾಳೆ ದಿನ ಆ ಮಗ ಹುಟ್ಟಿ ವಾರಸುದಾರ ಆದರೆ ನಾವೆಲ್ಲಿ ಸಾಯೋದು? ಅದಕ್ಕೆ ಆ ಮಗುವನ್ನು ಹೀಗೆ ಕೊಂದು ಬಿಡೋದು ಅಂಥೇಳಿ ಅವಳನ್ನು ಉಪಾಯವಾಗಿ ತಮ್ಮ ಮನೆಗೆ ಕರೆದು ವಿಷ ಹಾಕಿ ಅನ್ನವನ್ನು ಕೊಟ್ಟರು. ಪಾಪ ಅವಳು ತಿಂದು, ಯಾರಿಗೆ ಗೊತ್ತಿರತ್ತೆ ರೀ? ಗರ್ಭಿಣಿಯನ್ನು ಮನೆಗೆ ಕರೆದು ಅವರವರು ಏನೋ ಊಟ ತಿಂಡಿ ಮಾಡಿಸೋ ಪದ್ಧತಿ ಇರುತ್ತೆ. ಒಳ್ಳೇದೇ ಮಾಡ್ತಾರೆ ಅಂತ ವಿಶ್ವಾಸ ಇರುತ್ತೆ ವಿನಃ ವಿಷ ಹಾಕ್ತಾರೆ ಅಂತಂದ್ರೆ ಹೋಗ್ತಾರೆ ಯಾರು? ಭಯ. ಕೇಳಲ್ಲಿ ಕೇಳ್ತೀವಿ, ಏನು ಇದಕ್ಕೆ ನೀವು ಪಲ್ಯಕ್ಕೆ ಹಾಕಿದಿರೋ, ಕೋಸಂಬರಿಗೆ ಹಾಕಿದಿರೋ, ಅಥವಾ ಪಾಯಸಕ್ಕೆ ಹಾಕಿದಿರೋ, ಎಲ್ಲದಕ್ಕೂ ಹಾಕಿದ್ದೀವಿ ಅಂದ್ರೆ ಅವ್ರು ಅಂದ್ಕೊಂಡಿದ್ದು ಏಲಕ್ಕಿ, ಇವ್ರು ಕೇಳಿದ್ದು ಇನ್ನೇನು. ಪಾಪ ಅವಳು ವಿಷವನ್ನು ಪಾನ ಮಾಡಿ ಬಂದು ಔರ್ವ ಅನ್ನೋ ಋಷಿ, ಅವರ ಮನೆಯಲ್ಲಿ ಇವರೆಲ್ಲ ಇದ್ರು ಅರಣ್ಯದಲ್ಲಿ. ಆ ಋಷಿಗಳಿಗೆ ಗೊತ್ತಾಯಿತು, ನಿನ್ನ ಗರ್ಭಕ್ಕೆ ವಿಷಪ್ರಾಶನ ಆಗಿದೆ, ನೀನು ಯೋಚನೆ ಮಾಡಬೇಡ, ನಾನು ಅವನನ್ನು ಉಳಿಸ್ತೇನೆ ಅಂತ. ಆ ಮಗು ವಿಷ ಸಮೇತ ಹುಟ್ಟಿದ್ದರಿಂದಲೇ ಮಗುವಿನ ಹೆಸರು ಸಗರ. ಏನು ವಿಚಿತ್ರ! ದೇವರ ಸಂಕಲ್ಪ ಇತ್ತು ಅಂತಾದರೆ ಏನೇ ತಗೊಂಡ್ರು ಬದುಕಬೇಕು ಅಂತ ಅವನ ಸಂಕಲ್ಪ ಇದ್ದರೆ ಸಾಧ್ಯ ಉಂಟು ಅಂತ. ಅವನವನ ಕಾಯುವ ಅವನಿಯೊಳಗೆ ದೇವದೇವೇಶ ಶ್ರೀ ಹರಿಯಲ್ಲದೆ ಕೃಷ್ಣ. ಅವನವನ ಕಾಯುವ ಅವನಿಯೊಳಗೆ ಅವನಾಧಾರ ಅಡವಿಯಲ್ಲಿರುವ ಮೃಗಗಳಿಗೆ, ಅವನಾಶ್ರಯ ಆ ಪಕ್ಷಿ ಜಾತಿಗಳಿಗೆ, ಅವ ಪೋಷಕನು ಗರ್ಭದಲ್ಲಿದ್ದ ಶಿಶುವಿಗೆ, ದೇವಗುರು ಪುರಂದರ ವಿಠಲನಲ್ಲದೆ ಪ್ರಾಣಿ. ಅವನವನ ಕಾಯುವ ಅವನಿಯೊಳಗೆ ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಅಂತ ಒಂದು ಮಾತು. ನಿನ್ನ ತಾಯಿಯ ಗರ್ಭದಲ್ಲಿದ್ದಾಗ ರಕ್ಷಣೆ ಮಾಡಿದ ದೇವರೇ ಆಮೇಲೂ ಮಾಡೋದು ಅಂತ. ತಾಯಿಯ ಗರ್ಭಕ್ಕೆ ಇರುವ ಮಗುವಿಗೆ ಸಂಚಕಾರ ತಂದ್ರು. ದೇವರ ಸಂಕಲ್ಪ ಚೆನ್ನಾಗಿದ್ದರಿಂದ ಈ ಮಗು ಹುಟ್ಟಿತು, ಸಗರ. ಸಗರನಿಗೆ ಅವರವರು ಒಳ್ಳೆ ಧನುರ್ವೇದ ಅಂತ ಕರೀತಾರೆ. ಈ ಅಸ್ತ್ರ ಶಸ್ತ್ರ ಇವಕ್ಕೆಲ್ಲ ಸಂಬಂಧಪಟ್ಟದ್ದಕ್ಕೆ ಶಾಸ್ತ್ರದಲ್ಲಿ ಧನುರ್ವೇದ ಅಂತ ಚೆನ್ನಾಗಿ ಕಲಿಸಿದ್ರು. ಕಲಿಸಿ ಅವರೆಲ್ಲ ಮಾಡಿದ ಮೋಸವನ್ನು ಹೇಳಿದ್ರು. ನಮ್ಮ ದಾಯಾದಿಗಳು ಹೀಗೆ ಮಾಡಿದಾರಲ್ವಾ, ನಾನು ಅವರನ್ನು ಬಿಡಲ್ಲ ಅಂತ ಯುದ್ಧಕ್ಕೆ ಬಂದ ಮಹಾಪರಾಕ್ರಮಿ. ಎಲ್ಲರನ್ನೂ ಚೆಚ್ಚೆಚ್ಚಿಬಿಟ್ಟ. ಆಮೇಲೆ ಅವರೆಲ್ಲ ಬಂದರು, ಇವನು ನಮ್ಮ ವಂಶವನ್ನೇ ನಿರ್ವಂಶ ಮಾಡಿಬಿಡ್ತಾನೆ, ದಯಮಾಡಿ ವಸಿಷ್ಠರೇ ನಿಮ್ಮ ಶಿಷ್ಯನನ್ನು ಕಂಟ್ರೋಲ್ ಮಾಡಿ. ಅವರಂದ್ರು, ಹೋಗಲಿ ಬಿಡು, ಶರಣಾಗತರಾಗಿದ್ದಾರೆ, ಬಿಟ್ಟುಬಿಡು ಅಂತ. ಆದರೂ ಅವರು ಕ್ಷಾತ್ರ ಧರ್ಮವನ್ನು ಇನ್ನು ಪರಿಪಾಲನೆ ಮಾಡಬಾರದು ಅಂತ ಅವ್ರಿಗೆಲ್ಲ ಹೇಳಿಬಿಟ್ಟ. ವಷಟ್ಕಾರಾದಿಗಳಿಲ್ಲ, ಯಜ್ಞ ಯಾಗ ಇಲ್ಲ, ದೇವರು ಪೂಜೆ ಸಂಧ್ಯಾ ವಂದನೆ ಇಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಥರ. ಅವನ ಕಾಲದಲ್ಲೇ ಇಲ್ಲಿ ಹರಿವಂಶ ಹೇಳೋ ಪ್ರಕಾರ ಈ ಅವ್ರನ್ನ ರೆಕಗ್ನೈಸ್ ಮಾಡೋದು ಹೇಗೆ ಅಂಥೇಳಿ ತಲೆ ಕೂದಲನ್ನು ಒಬ್ಬೊಬ್ಬರಿಗೆ ಒಂದೊಂದು ಥರ ಬಿಡಿಸ್ದ. ಒಬ್ಬರು ಒಟ್ಟು ಕೂದಲನ್ನು ಬೋಳಿಸೋ ಹಾಗೆ ಇಲ್ಲ, ಗಡ್ಡ ತಲೆ ಯಾವಾಗಲೂ ಇರಲೇಬೇಕು ಅವ್ರ ಕೂದಲು. ಇನ್ನು ಕೆಲವರಿಗೆ ತಲೆಯೆಲ್ಲ ಬೋಳಿಸಿ ಮೀಸೆ ಬೋಳಿಸಿ ಗಡ್ಡ ಬಿಟ್ಟ. ಇನ್ನು ಕೆಲವರಿಗೆ ಅರ್ಧ ಬೋಳಿಸೋದು, ಹೀಗೆಲ್ಲ ಏನು ಮಾಡಿದಾನೆ ಅಂತ ಹರಿವಂಶ ಹೇಳತ್ತು. ಹಾಗೆಲ್ಲ ಮಾಡಿ ಇಟ್ಟ. ಆ ನಂತರದಲ್ಲಿ ಸಗರನ ವಂಶದಲ್ಲೇ, ಸಗರನಿಗೆ 2 ಹೆಂಡತಿಯರು, ಈಲಿನಿ ಕೇಶಿನಿ ಅಂತ.
ಒಬ್ಬಳಲ್ಲಿ ಒಬ್ಬ ಮಗನಾದ ಅಸಮಂಜಸ ಅಂತ, ಇನ್ನೊಬ್ಬಳಲ್ಲಿ 60,000 ಮಕ್ಕಳಾದವು. 60,000 ಮಕ್ಕಳು ಹೇಗೆ ಅಂದರೆ, ಅವಳು ಹಡದದ್ದಲ್ಲ, ಒಂದು ಕುಂಬಳಕಾಯನ್ನು ಹಡದ್ಲು, ಕುಂಬಳಕಾಯಿ ಥರ. 60,000 ಮಕ್ಕಳು ಅಂದರೆ ಇದೇನಿದು, ಅದನ್ನು ಒಡಿ ಅಂದರು. ಒಡೆದಾಗ ಅಲ್ಲಿ ಸಣ್ಣ 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 ಸಾಸಿವೆ ಕಾಳಿನಷ್ಟು 60,000 ಬೀಜ ಇತ್ತು. ಆ ಬೀಜವನ್ನು ತುಪ್ಪದ ಪಾತ್ರೆಯಲ್ಲಿ ಗಡಿಗೆಯಲ್ಲಿಟ್ಟರು. ಅವತ್ತಿನ ಕಾಲದ ಇನ್ಕ್ಯುಬುಲೇಟರ್, 9 ತಿಂಗಳು 60,000 ಗಡಿಗೆಗೆ ಒಬ್ಬೊಬ್ಬರು ದಾದಿಯರು, ಒಬ್ಬೊಬ್ಬ ನರ್ಸು. 9 ತಿಂಗಳಾದಮೇಲೆ ಒಂದೊಂದು ಗಡಿಗೆಯಿಂದ ಒಂದೊಂದು ಮಗು ಬಂತು. 60,000 ಮಕ್ಕಳು, ಸಗರನ ಮಕ್ಕಳು. ಅವರೇ ಮುಂದೆ ಆ ಕಪಿಲ ನಾಮಕ ಋಷಿಯ ಆಶ್ರಮದಲ್ಲಿ ಕುದುರೆ ಕಟ್ಟಿದಾಗ ಹೋಗಿ ಎಲ್ಲ ಸತ್ತೋದ್ರು. ಅವರನ್ನು ಉದ್ಧಾರ ಮಾಡಲಿಕ್ಕೆ ಅವರ ವಂಶದಲ್ಲಿ ಬಂದ ಭಗೀರಥ ಗಂಗೆಯನ್ನು ತರಿಸಿದ್ದು. ಸಗರನ ಮಕ್ಕಳು 60,000 ಸತ್ತರು. ಅದಾದ ಮೇಲೆ ಸಗರನ ಮನೆಯಲ್ಲೇ ಆ ಅಸಮಂಜಸನ ಮಗ ಅಂಶುಮಾನ್ ಅಂತ, ಅಂಶುಮಾನನ ಮಗನೇ ದಿಲೀಪ. ದಿಲೀಪನಿಗೆ ಖಟ್ವಾಂಗ ಅಂತಾನು ಇನ್ನೊಂದು ಹೆಸರಿದೆ. ಆ ಖಟ್ವಾಂಗನ ಮಗನೇ ಭಗೀರಥ, ಗಂಗೆಯನ್ನು ತಂದವನು. ಅವನ ಮಗ ಶ್ರುತ, ಶ್ರುತನ ಮಗ ನಾಭಾಗ, ನಾಭಾಗನ ಮಗನೇ ಸಿಂಧುದ್ವೀಪ. ಆಮೇಲೆ ನಾಭಾಗನ ಮಗ ಅಂಬರೀಷ, ಅಂಬರೀಷನ ಮಗ ಸಿಂಧುದ್ವೀಪ. ಅವನ ಮಗ ಅಯುತಾಜಿತ್, ಅಯುತಾಜಿತನ ಮಗನೇ ಋತುಪರ್ಣ, ಋತುಪರ್ಣನ ಮಗನೇ ಈ ಋತುಪರ್ಣ ಯಾರು ಅಂದರೆ ನಳನ ಸ್ನೇಹಿತ. ನಳನಿಗೆ ಮ್ಯಾಥಮೆಟಿಕ್ಸ್ ಹೇಳ್ಕೊಟ್ಟನು. ಋತುಪರ್ಣಸ್ಯ ರಾಜರ್ಷೇಹೇ ಕೀರ್ತನಂ ಕಲಿನಾಶನಂ ಅಂತೀವಲ್ಲ, ನಳನಿಗೆ ಮ್ಯಾಥಮೆಟಿಕ್ಸ್ ಇವನು ಹೇಳ್ಕೊಟ್ಟ. ನಳ ಇವನಿಂದ ಕುದುರೆ ವಿದ್ಯೆಯನ್ನು, ಆ ಕುದುರೆ ವಿದ್ಯೆಯನ್ನು ಇವನು ಹೇಳಿಕೊಟ್ಟ. ಋತುಪರ್ಣನಿಗೆ ಮ್ಯಾಥಮೆಟಿಕ್ಸು ಚೆನ್ನಾಗಿ ಬರ್ತಾಯಿತ್ತು. ಹಾಗಾಗಿ ಪರಸ್ಪರ ಅದು ಕ್ಷತ್ರಿಯರು ದಾನ ತಗೊಳ್ಬಾರ್ದು, ಎಕ್ಸ್ಚೇಂಜ್ ಆಫರ್ ಮಾಡ್ಕೊಂಬೋಣ. ಈ ಋತುಪರ್ಣನಿಂದ ಅವನು ಚೆನ್ನಾಗಿ ಮ್ಯಾಥಮೆಟಿಕ್ಸ್ ಕಲಿತ ಮೇಲೆ ದ್ಯೂತದಲ್ಲಿ ಮಹಾಬುದ್ಧಿವಂತನಾಗಿ ಮತ್ತೆ ಗೆದ್ದದ್ದು ಅಂತ. ಋತುಪರ್ಣನ ಮಗ ಆರ್ತುಪರ್ಣಿ, ಆರ್ತುಪರ್ಣಿಯ ಮಗನೇ ಸುದಾಸ, ಸುದಾಸನ ಮಗ ಸೌದಾಸ, ಸೌದಾಸನ ಮಗನೇ ಸರ್ವಕರ್ಮ, ಸರ್ವಕರ್ಮನ ಮಗನೇ ಅನರಣ್ಯ, ಅನರಣ್ಯನ ಮಗನೇ ನಿಘ್ನ, ನಿಘ್ನನ ಮಗ ಅನಮಿತ್ರ, ಅನಮಿತ್ರನ ಮಗ ತುಲಿದುಹ, ಅವನ ಮಗ ದಿಲೀಪ, ದಿಲೀಪನ ಮಗನೇ ರಘು, ರಘುವಿನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗ ಶ್ರೀರಾಮಚಂದ್ರ. ರಾಮನ ಮಗ, ರಾಮನ ಕಥೆಯನ್ನು ಹೇಳುವುದಿಲ್ಲ, ವಂಶವನ್ನು ಮುಂದೆ ಬರೆಸ್ತಾರೆ. ರಾಮನ ಮಗ ಕುಶ, ಲವ ಕುಶ, ಕುಶನ ಮಗ ಅತಿಥಿ, ಅತಿಥಿಯ ಮಗ ನಿಷಧ, ನಿಷಧನ ಮಗ ನಲ, ನಲನ ಮಗ ನಭ, ನಭನ ಮಗ ಪುಂಡರೀಕ, ಅವನ ಮಗ ಕ್ಷೇಮಧನ್ವ, ಅವನ ಮಗ ದೇವಾನೀಕ, ದೇವಾನೀಕನ ಮಗನೇ ಅಹಿನಗು ಅಂತ, ಅವನ ಮಗ ಸುಧನ್ವ, ಸುಧನ್ವನ ಮಗ ಅನಲ, ಅನಲನ ಮಗ ಉಕ್ತ, ಉಕ್ತನ ಮಗ ವಜ್ರನಾಭ, ಅವನ ಮಗ ಶಂಖ ಅಂತ, ಶಂಖನ ಮಗ ಪುಷ್ಯ, ಪುಷ್ಯನ ಮಗ ಅರ್ಥಸಿದ್ಧಿ, ಅರ್ಥಸಿದ್ಧಿಯ ಮಗನೇ ಸುದರ್ಶನ, ಅವನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗನೇ ಶೀಘ್ರ, ಶೀಘ್ರನ ಮಗ ಮರು, ಮರುವಿನ ಮಗನೇ ಬೃಹದ್ಬಲ, ಅವನ ಮಗ ನಲ. ಇಷ್ಟನ್ನ ಹೇಳಿ ಹರಿವಂಶ ಸೂರ್ಯವಂಶದ ಒಂದು ಟೊಂಗೆಯಲ್ಲಿರುವ ಪುಟ್ಟ ಟೊಂಗೆಯ ಬಗ್ಗೆ ಮಾತ್ರ ಹೇಳಿದ್ದೀನಿ ಅಂತ ಇಲ್ಲಿಗೆ ನಿಲ್ಲಿಸ್ತಾರೆ. ಇದು ಸೂರ್ಯವಂಶ, ಅದನ್ನೇ ಪ್ರತಿಜ್ಞೆಯನ್ನೇ ಮಾಡ್ತಾರೆ ನೋಡ್ರಿ. ಇಷ್ಟು ಹೇಳಿ ಇದನ್ನು ಯಾರು ನಿತ್ಯದಲ್ಲಿ ಇಕ್ಷ್ವಾಕು ವಂಶ ಪ್ರಭವಾಹ ಪ್ರಾಧಾನ್ಯೇನ ಪ್ರಕೀರ್ತಿತಾ, ಇಕ್ಷ್ವಾಕು ವಂಶದಲ್ಲಿ ಬಂದಂತಹ ರಾಜರ ಪ್ರಧಾನ ಕಥೆ. ನೀವೇನಾದರೂ ಅವನ ಇನ್ನೊಬ್ಬ ರಾಜ, ಅವನ ಮಗ, ಅವನ ಮೊಮ್ಮಗ ಅಂತ ಹೋದರೆ ಆಗೋದೇ ಇಲ್ಲ. ಇಷ್ಟನ್ನು ಕೇಳಿ ಅಂಥೇಳಿ, ಏತೇ ವಿವಸ್ವತೋ ವಂಶೇ ರಾಜಾನೋ ಭೂರಿ ತೇಜಸ, ಒಳ್ಳೆಯ ತೇಜಸ್ವಿಗಳಾದ ರಾಜರುಗಳು ಯಾರು ಇದನ್ನು ವಿಶೇಷವಾಗಿ ಕೇಳ್ತಾರೆ ಅವರಿಗೆ ಬಹಳ ಪುಣ್ಯವೂ ಇದೆ, ವಂಶವು ಮುಂದುವರಿಯುತ್ತೆ ಅಂತ. ಇದಾದ ಮೇಲೆ ಜನ್ಮೇಜಯ ಮಹಾರಾಜ ಪ್ರಶ್ನೆಯನ್ನು ಮಾಡಿದ. ಕಥಂಬೈ ಶ್ರಾದ್ದದೇವತ್ವಂ ಆದಿತ್ಯಸ್ಯ ವಿವಸ್ವತಃ, ಶ್ರಾದ್ದದೇವ ಅಂತ ಸೂರ್ಯನ ಮಗನಾದಂತಹ ಯಮಧರ್ಮರಾಜನಿಗೆ ಯಾಕೆ ಕರೀತಾರೆ ಅಂದರೆ, ಶ್ರಾದ್ದಗಳನ್ನು ಮತ್ತೆ ಪಿತೃಗಳ ಪ್ರೀತಿಗಾಗಿ ಪುನರುತ್ಥಾನ ಮಾಡಿದವನು ಯಮಧರ್ಮರಾಜ ಆದ್ದರಿಂದ ಅವನಿಗೆ ಶ್ರಾದ್ದದೇವ ಅಂತ ಹೆಸರು. ಸ್ವಾಮಿ, ನಮಗೆ ಆ ಪಿತೃದೇವತೆಗಳ ಬಗ್ಗೆ ಸ್ವಲ್ಪ ಡೀಟೇಲ್ ಬೇಕು. ಆ ಪಿತೃದೇವತೆಗಳು ಅಂದರೆ ಯಾರು, ಏನು ಎಲ್ಲ ಹೇಳ್ತೀರಾ? ನಾವು ಕೇಳಿದ ಬಗ್ಗೆ ಕೇಳಿದಾಗ ಹೀಗೆ ಕೆಲವು ಮಾಹಿತಿ ಕೊಟ್ಟರು. ಸ್ವರ್ಗದಲ್ಲಿರುವ ದೇವತೆಗಳು ಪಿತೃದೇವತೆಗಳ ಆರಾಧನೆ ಮಾಡ್ತಾರೆ ಅಂತ. ನಮಗೇನೋ ಜನ್ಮ ಕೊಟ್ಟಿದ್ದಾರೆ ತಂದೆ ತಾಯಿ, ಅವರ ಋಣದಲ್ಲಿ ನಾವಿದ್ದೇವೆ.
ಸ್ವರ್ಗದಲ್ಲಿರುವ ದೇವತೆಗಳಿಗೆ ಪಿತೃದೇವತೆಗಳ ಅನಿವಾರ್ಯತೆ ಏನು ಬಂತು, ಆರಾಧನೆಯ ಅನಿವಾರ್ಯತೆ. ಆದ ಮೇಲೆ ಇನ್ನು ಫೈನಲ್ ಆಗಿ ಅವರು ಕೇಳಿದ್ದು, ಹೆತ್ತ ತಂದೆ ತಾಯಿಗಳೇನಿರ್ತಾರೆ ಅವರೇ ಪಿತೃದೇವತೆಗಳೋ ಅಥವಾ ಪಿತೃದೇವತೆಗಳು ಅಂತ ಬೇರೆ ಯಾರಾದರೂ ಇದ್ದಾರೋ. ಯಾಕೆ ಈ ಪ್ರಶ್ನೆ ಮಾಡಿದ್ದು ಅಂದರೆ, ಹೋದವರೆಲ್ಲರೂ ದೇವತೆಗಳೇನಲ್ಲ, ಹಾಕೋದು ಹಾಗೆ ಹಾಕ್ತಾರೆ, ಸ್ವರ್ಗಸ್ಥರಾದರು ಅಂತ ನರಕಸ್ಥರಾದರು ಅಂತ ಯಾರು ಹಾಕಲ್ಲ, ಚೆನ್ನಾಗಿರೋದಿಲ್ಲ. ಹಾಗಾಗಿ ಅವರು ದೇವತೆಗಳು ಅನ್ನೋದು ಅಷ್ಟು ಸರಿ ಇರೋದಿಲ್ಲ. ಏನು ಅದರ ಡೀಟೈಲ್ ಆಗಿ ಹೇಳಿ ಅಂತಂದಾಗ ವೈಶಂಪಾಯನರಂದರು, ಅವಶ್ಯ ಹೇಳ್ತೀನಪ್ಪ. ಇದೇ ಪ್ರಶ್ನೆಯನ್ನು ಧರ್ಮರಾಜ ಶರಶಯ್ಯಲ್ಲಿ ಮಲಗಿದ ಭೀಷ್ಮರನ್ನು ಕೇಳ್ದ, ಹೇಳಿ ಅಂತ. ಅದನ್ನೇ ಅವರು ಏನು ಹೇಳಿದ್ರು ಅದನ್ನಿನ್ನು ಮುಂದೆ ನಾನು ಪ್ರಸ್ತುತಪಡಿಸ್ತೇನೆ. ಇದಷ್ಟಿರವು ಆಚ ಅವನು ಕೇಳ್ತಾನೆ, ಪುಷ್ಟಿಕಾಮೇನ ಧರ್ಮಜ್ಞ ಕಥಂ ಪುಷ್ಟಿರವಾಪ್ಯತೆ. ಇವನ ಮೂಲ ಪ್ರಶ್ನೆ ಪಿತೃದೇವತೆಗಳು ಯಾರು ಅಂತ ಕೇಳೇ ಇಲ್ಲ. ಆ ಕಾಲದಲ್ಲಿರುವ ಎಲ್ಲ ಕಂಫರ್ಟಬಿಲಿಟೀಸು ನನಗೆ ಬೇಕು. ಇವತ್ತೇನಿದೆ 2025, ಇವತ್ತು ಏನು ಅಡ್ವಾನ್ಸ್ ಆದ ಯುಗದಲ್ಲಿ ನಾವಿದ್ದೇವೆ, ಇವತ್ತಿನ ಕಂಫರ್ಟಬಿಲಿಟೀಸ್ ಇದೆಯೋ ಅದೆಲ್ಲ ಬೇಕು ಅಂದರೆ ಏನು ಮಾಡಿದರೆ ಸಿಗತ್ತೆ, ಯಾವ ದೇವರ ಆರಾಧನೆ ಮಾಡಬೇಕು ಅಂತ ಮೂಲ ಪ್ರಶ್ನೆ. ಅದಕ್ಕೆ ಭೀಷ್ಮಾಚಾರ್ಯರಂದರು, ಶ್ರಾದ್ದೈ ಪ್ರೀಣಾತಿ ಪಿತॄನ್ ಸರ್ವಕಾಮ ಫಲೈಶ್ಚ. ಯಾರು ಶ್ರಾದ್ದದಿಂದ ಪಿತೃದೇವತೆಗಳನ್ನು ತೃಪ್ತಿಪಡಿಸ್ತಾರೆ ಅವ್ರಿಗೆಲ್ಲವನ್ನ ಪಿತೃದೇವತೆಗಳು ಕೊಡ್ತಾರೆ. ಅಂದ ಕೂಡಲೇ ಮತ್ತೆ ಧರ್ಮರಾಜ ಕೇಳ್ದ, ಸ್ವಾಮಿ ನಾನು ಈಗ ಕೇಳ್ತೀನಿ ಅಂತ ತಾವು ತಪ್ಪು ತಿಳಿಬೇಡಿ, ನಮಗೆ ಹೋದವರು ಕೊಡ್ತಾರೆ ಅನ್ನೋ ವಿಷಯದಲ್ಲಿ ಡೌಟ್ ಇದೆ. ಯಾಕೆ? ವರ್ತಂತೆ ಪಿತರ ಸ್ವರ್ಗೆ ಕೇಚಿತ್ ಕೇಶಾಂಚಿನ್ ನರಕೆ ಪುನಃ. ಕೆಲವರು ಸ್ವರ್ಗದಲ್ಲಿ ಇರ್ತಾರೆ, ಪುಣ್ಯವಂತರು ಕೆಲ ಪುಣ್ಯವನ್ನು ಮಾಡಿದ್ದರಿಂದ ಸ್ವರ್ಗದಲ್ಲಿ ಇರ್ತಾರೆ ಅಂತ ಇಟ್ಕೊಳ್ಳುವ. ಇನ್ನು ಕೆಲವರು ತಾವೇ ನರಕದಲ್ಲಿರ್ತಾರೆ, ಅವರೇ ಒದ್ದಾಡೋರು ನಮಗೇನು ಕೊಡ್ತಾರೆ? ಅದು ಸಾಧ್ಯ ಇಲ್ಲ. ಹನುಮಪ್ಪ ಹಗ್ಗ ಕಡಿಲಿಕ್ಕೆ ಹತ್ತಿದ್ರೆ ಪೂಜಾರಿ ಶಾವಿಗೆ ಬೇಡದ ಅಂತ 15 ದಿವಸ ಆಗಿತ್ತು ಪಾಪ ಹನುಮಪ್ಪಗೆ ನೈವೇದ್ಯ ಆಗಿ ಯಾವುದೋ ಹಗ್ಗ ಕಚ್ಕೊಂಡು ಕೂತಿದ್ದಂತೆ. ಈ ಪೂಜಾರಿ ಬಂದು ಏನಪ್ಪ ಶಾವಿಗೆ ಕೊಡು, ಪಾಯಸ ಮಾಡ್ಕೋತಾರೆ. ಮಗನೇ ನೀವು ಬಂದಿದ್ದೇ ಈಗ ಶಾವಿಗೆ ಅಂತ ಕಪಾಳಕ್ಕೆ ಹಾಕ್ತೀನಿ, ಹತ್ರ ಬಾ ಅಂದವ್ರು. ಹಾಗೆ ತಾವೇ ಒದ್ದಾಡ್ತಾ ಇದ್ರೆ ತಾದುಃಖಿಯಾದರೆ ಸುರರಾರ್ತಿಯ ಕಳೆದು ಮೋದವಿಯುವುದಕ್ಕೆ ವಾದರಾಜರು ಒಂದು ಲಾಜಿಕ್ಕನ್ನು ಹೇಳ್ತಾರೆ. ದೇವರೇ ದುಃಖಿಯಾಗಿ ಬಿಟ್ರೆ ಎಲ್ಲ ದೇವತೆಗಳಿಗೆ ಸಂತೋಷ ಏನು ಕೊಡ್ತಾನೆ? ಅವನೇ ಒದ್ದಾಡ್ತಾ ಇದ್ರೆ. ಹಾಗಾಗಿ ಇದು ಹೇಗೆ ನಂಬೋದು ಅಂತ. ಹಾಗಾದರೆ ಬೇರೆ ಇರಬೇಕು, ಯಾರೋ ದೇವತೆಗಳು ಅಂತ ಇರಬೇಕು ಅಲ್ವಾ ಸ್ವಾಮಿ? ಇನ್ನೊಂದು, ಶ್ರಾದ್ದಾನಿ ಚೈವ ಕುರುವಂತಿ ಫಲಭಾಗ ಕಾಮ ಸದಾ ನರಾಹ ಅಭಿಸಂದಾಯ ಪಿತರಂ ಪಿತುಶ್ಚ ಪಿತರಂ ತಥಾ ಪಿತುಃ ಪಿತಾಮಹಂ ಚೈವ ತ್ರಿಷು ಪಿಂಡೇಶು ನಿತ್ಯಶಃ ತಾನಿ ಶ್ರಾದ್ದಾನಿ ದತ್ತಾನಿ ಕಥಂ ಗಚ್ಚಂತಿ ವೈ ಪಿತॄನ್. ಇನ್ನು ಅವ್ರು ಯಾರು ಏನು ಅಂತ ಎಲ್ಲನ ಇರಲಿ, ಸಾಮಾನ್ಯ ಶ್ರಾದ್ದ ಮಾಡೋದು 3 ಪಿಂಡವನ್ನು ಇಟ್ಟು, ತಂದೆ, ತಾತ, ಮುತ್ತಾತ, ತಾಯಿ, ಅಜ್ಜಿ, ಆಮೇಲೆ ಮುತ್ತಜ್ಜಿ, ಹೀಗೆ 3 ಪಿಂಡವಕ್ಕೆ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಅದು ಯಾಕೆ ಅಂತ ಮಹಾಭಾರತದಲ್ಲೇ ಮತ್ತೆ ಹೇಳ್ತಾರೆ. 3 ಯಾಕೆ? ಯಾರೋ ಅಂದರು ಜಾಗ ಚಿಕ್ಕದಿರುತ್ತಪ್ಪ ಅಂತ. ಇಲ್ಲ, ನಮ್ದು ಅರಮನೆ ನಾವು ಇಟ್ಕೊಂಡು ಹೋಗೋದಾ? ನಿಂಗೆ ಜಾಗ ದೊಡ್ಡದಿದ್ರು ಇಡೋ ಹಾಗಿಲ್ಲ. ಅದು ಒಂದು ಇಲ್ಲೇ ಮಹಾಭಾರತದಲ್ಲೇ ಬರುವಂಥದ್ದು. ವರಾಹದೇವರು ಭೂಮಿಯನ್ನು ತಂದಿಟ್ಟಾಗ ವರಾಹದೇವರ ಕೋರೆಹಲ್ಲಿಗೆ ಒಂದಿಷ್ಟು ಮಣ್ಣು ಮೆತ್ತಿತ್ತಂತೆ. ಮೆತ್ತಿದ ಮಣ್ಣನ್ನು ವರಾಹದೇವರು ತೆಗೆದು ಅದೇನೋ ಎಂತೋ ದೇವರು ಅದನ್ನು ಬಾಲ್ ಟೈಪ್ ಮಾಡಿದ. ಸಂಸ್ಕೃತದಲ್ಲಿ ಪಿಂಡ ಅಂದರೆ ಬಾಲ್ ಅಂತ, ಬಾಲ್ ಶೇಪಿಗೆ ಪಿಂಡ ಅಂತ ಕರೀತಾರೆ. ನಮಗೆ ಕನ್ನಡದಲ್ಲಿ ಅದು ಸ್ವಲ್ಪ ಬೇಸರದ ಇದು ಶಬ್ದ ಅಂತ, ಸಂಸ್ಕೃತದಲ್ಲಿ ಸಹಜವಾಗಿ ಬಳಸ್ತಾ ಇರ್ತಾರೆ. ತಪ್ತಾಯ ಪಿಂಡ. ನಮ್ಮ ಸುಮಧ್ವಿದಲ್ಲೇ ಒಂದು ಮಾತಿದೆ, ಕರಗಪಟ ಪಿಂಡಾರ್ಥಮಧಿಕೃತೆ. ಮಧ್ವಾಚಾರ್ಯರನ್ನು ಅಟ್ಟಿಸಿಕೊಂಡು ಕಳ್ಳರು ಬಂದಾಗ ಅವರ ಶಾಟಿಯನ್ನು ಪಿಂಡ ಮಾಡಿದ್ರು. ಪಿಂಡ ಮಾಡೋದು ಅಂದರೆ ಚೆನ್ನಾಗಿ ಅದನ್ನು ಬಾಲ್ ಥರ ಮಾಡಿ ಅವ್ರ ಹತ್ರ ಬಿಸಾಕಿದ್ರು. ಇವರೇನು ಅಂದ್ಕೊಂಡ್ರು ಅದರಲ್ಲಿ ಏನೇನೋ ಕಟ್ಟಿ ಒಗೆದೆಯವ್ರೆ ಅಂತ ಅವರವರೇ ಹೊಡೆದಾಡ್ಕೊಂಡು ಸತ್ತೋದ್ರು. ಕದಾಚಿಚ್ಚೋರಾಣಾಂ ನಿಖರಂ ಅವಲೋಕ್ಯಾಭಿಪತತಾಂ ಅವಸ್ಥಾಪ್ಯ ಸ್ವೀಯಾನ್ ಕರಗಪಟ
ಪಟದ ಪಿಂಡ ಅಂದರೆ ಪಟವನ್ನು ರೌಂಡಾಗಿ ಮಾಡೋದು. ಅದು ಕೆಲವು ಕಡೆ ಎಲ್ಲ ಬಳಸಬಾರ್ದು ಅಂದರೆ ಏನೋ ಆಡಾಗಿರುತ್ತೆ ಅಷ್ಟೇ, ಅದೇನು ಕೆಟ್ಟ ಶಬ್ದ ಏನಲ್ಲ, ಭಯಪಡುವಷ್ಟಲ್ಲ. ನ್ಯಾಯಶಾಸ್ತ್ರದಲ್ಲಿ ತುಂಬ ಬಳಸ್ತಾ ಇರ್ತಾರೆ ತಪ್ತಾಯ ಪಿಂಡ. ತಪ್ತಾಯ ಪಿಂಡ ಅಂದರೆ ಕಾದ ಕಬ್ಬಿಣದಲ್ಲಿ ಬೆಂಕಿ ಉಂಟು, ಹೊಗೆ ಇಲ್ಲ ಅಂತ ತೋರಿಸುವ ಸ್ಥಳ. ಎಲ್ಲಿ ಹೊಗೆ ಇದೆಯೋ ಅಲ್ಲಿ ಬೆಂಕಿ ಇದ್ದೇ ಇರುತ್ತೆ, ಎಲ್ಲಿ ಬೆಂಕಿ ಇದೆಯೋ ಅಲ್ಲಿ ಹೊಗೆ ಇರಲೇಬೇಕು ಅಂತ ನಿಯಮ ಇಲ್ಲ. ಬೆಂಕಿ ಇದ್ದು ಹೊಗೆ ಇಲ್ಲದ ಸ್ಥಳ ಯಾವುದು ಅಂದರೆ ತಪ್ತಾಯ ಪಿಂಡ, ಕಾದ ಕಬ್ಬಿಣದ ಉಂಡೆ. ಅಲ್ಲಿ ಬೆಂಕಿ ಇದೆ, ಹೊಗೆ ಎಲ್ಲಿದೆ? ಹೊಗೆ ಇರಬೇಕಾದ್ರೆ ಕಟ್ಟಿಗೆ ಹಸಿ ಇರಬೇಕು. ಹಸಿ ಕಟ್ಟಿಗೆ ಇದ್ದಲ್ಲಿ ಹೊಗೆ ಇರುತ್ತೆ ವಿನಃ ಕಟ್ಟಿಗೆ ಒಣಗಿದ್ರೇ ಹೊಗೆ ಇರಲ್ಲ. ಇನ್ನು ತಪ್ತಾಯ ಪಿಂಡದಲ್ಲಿ ಇಲ್ಲ, ತಪ್ತಾಯ ಪಿಂಡ ಅಂತಾರೆ ಅದಕ್ಕೆ ಹೇಳಲಿಕ್ಕೆ ಬಂದೆ. ಅಂಥೇಳಿ ನಾವು ಇದನ್ನೆಲ್ಲ ಕೇಳಬಾರ್ದು. ಸರ್ ನೀವು ಬೇಸನ್ ಉಂಡೆ ಹಾಕಲ ಅಂದರೆ ಚಂದ, ಬೇಸನ್ ಪಿಂಡ ಹಾಕಲ ಅಥವಾ ರವಿ ಪಿಂಡ ಹಾಕಲ ಚೆನ್ನಾಗಿರೋದಿಲ್ಲ. ಶಬ್ದದ ಅರ್ಥ ರೌಂಡ್ ಆಬ್ಜೆಕ್ಟ್. ಇಲ್ಲಿ ಏನು ಮಾಡಿದರು, ವರಾಹದೇವರು 3 ಪಿಂಡದ ಶೈಲಿಯಲ್ಲಿ ಮಾಡಿ ಸುಮಾರು 11:30 ನೆತ್ತಿ ಮೇಲೆ ಸೂರ್ಯ ಬಂದ ಸಮಯ ಆಗ ಇಟ್ಟು, ಇವತ್ತಿನಿಂದ ನಾನೊಂದು ಆರ್ಡರ್ ಮಾಡ್ತೇನೆ, ಪಿತೃದೇವತೆಗಳ ಆರಾಧನೆ ಮಾಡುವವರು ಇದೇ ಸಮಯಕ್ಕೆ 11ರಿಂದ 11:30 ಕುತಪ ಕಾಲ ಅಂತಾರೆ. ಕು ಅಂದರೆ ಭೂಮಿ, ತಪತಿ ಭೂಮಿ ಸುಡುವ ಕಾಲ, ನೆತ್ತಿಯ ಮೇಲೆ ಸೂರ್ಯ ಬರುವ ಕಾಲಕ್ಕೆ ಕುತಪ ಕಾಲ ಅಂತ. ಅದು ದ್ವಾದಶಿಯ ನಿಯಮ ಇಲ್ಲ ನಮ್ಮಲ್ಲಿ, ದ್ವಾದಶಿ ಪಾಲನೆಗೆ ಪ್ರಾಧಾನ್ಯ. ಕುತಪ ಕಾಲದಲ್ಲಿ, ನೆತ್ತಿ ಸುಡುವ ಕಾಲದಲ್ಲಿ ಪಿಂಡ ಪ್ರದಾನವನ್ನು ಮಾಡಿ ಪಿತೃದೇವತೆಗಳ ಆರಾಧನೆ 3 ಪಿಂಡ ಅಂತ ಮಾಡಿದ್ರು. ಪಿತಾಮಹ, ಪ್ರಪಿತಾಮಹ. ಸರಿ, ಇವನು ಕೇಳೋದೇನೆಂದರೆ ಇಡೋದು 3 ಪಿಂಡ, ಇದು ಅವರಿಗೆ ತಲುಪೋದು ಹೇಗೆ? ಹೋದವರಿಗೆ ಇದನ್ನೆಲ್ಲ ಹೇಳ್ತೀರಾ? ಅವರಿಗೆ ತಲುಪಿದರೆ ನಮಗೇನಾದರೂ ಕೊಟ್ಟಾರು, ಸ್ವಲ್ಪ ದಯಮಾಡಿ ಇದರ ಬಗ್ಗೆ ಹೇಳಿ. ದೇವತೆಗಳು ಪಿತೃದೇವತೆಗಳನ್ನು ಆರಾಧನೆ ಮಾಡ್ತಾರಂತೆ, ಏನದು ಅಂದಾಗ ಭೀಷ್ಮಾಚಾರ್ಯರಂದರು, ನನಗೂ ಇದರ ಬಗ್ಗೆ ಗೊತ್ತಿರಲಿಲ್ಲ. ಮತ್ತು ನೀವ್ಯಾವಾಗ ತಿಳ್ಕೊಂಡ್ರಿ? ನಮ್ಮಪ್ಪನ ಶ್ರಾದ್ದ ಮಾಡಬೇಕಾದರೆ ಇನ್ನೇನು ನಾನು ಪಿಂಡವನ್ನು ಇಡಬೇಕು, ಭೂಮಿ ಸೀಳಿಕೊಂಡು ಕೈ ಬಂತು. ಆ ಕೈ ನಮ್ಮಪ್ಪನದ್ದೇ. ನಾನೇ ಬಂದಿದ್ದೇನೆ, ನೀನು ಪಿಂಡ ಇಡಬೇಡ, ಕೈಗೆ ಹಾಕು ಅಂತ ಅಶರೀರವಾಣಿ ಕೇಳಿಸ್ತು. ನಾನು ಕೈಗೆ ಹಾಕೋದಿಲ್ಲ ಅಂತ ಹೇಳಿದೆ. ಹೇಳಿ ತಕ್ಷಣ ನಾನು ದರ್ಭೆಯ ಮೇಲೆ ಪಿಂಡ ಇಟ್ಟೆ. ಯಾರು? ಭೀಷ್ಮರು. ಆಗ ಆ ಶರೀರವಾಣಿ ಕಂಟಿನ್ಯೂ ಆಯಿತು. ಈ ಕೈ ಯಾರ್ದು ಗೊತ್ತಾಯ್ತಾ? ನನ್ನ ಅಪ್ಪನದ್ದೇ. ಅಲ್ಲ, ಬರೀ ಕೈ ನೋಡಿ ಅಪ್ಪ ಅಂತ ಊಹೆ ಮಾಡ್ತೀಯಾ? ಇಲ್ಲ, ನಿನ್ನ ಕೈಯಲ್ಲಿರುವ ರಾಜಮುದ್ರಿಕೆಗಳು ಮತ್ತು ಆ ಕೈಯಲ್ಲಿ ನಾನು ಬೆಳೆದಿದ್ದೀನಲ್ಲ, ನೀನೇ ಅಂತ ಗೊತ್ತಾಯಿತು. ಕರ್ಣಾಭರಣ, ಅದನ್ನು ಹಸ್ತಾಭರಣ ಪೂರ್ಣೇನ ಕೇಯೂರಾಭರಣೇನ ಚ ನನಗೆ ಗೊತ್ತಾಯಿತು. ಬಹಳ ಸಂತೋಷ ಆಯಿತು ಶಂತನುವಿಗೆ. ಅಪ್ಪನ ಕೈಯೇ ಬಂದಾಗ ಧರ್ಮಶಾಸ್ತ್ರದ 1 ಇಂಚು ಬೀಳಲಿಲ್ಲಲ್ಲ. ಭಲೇ ಒಳ್ಳೆ ಮಗ ಅಪ್ಪ ನೀನು. ನಿನಗೆ ನಾನು ಆಲ್ರೆಡಿ ವರ ಕೊಟ್ಟಿದ್ದೆ, ಇಚ್ಛಾಮರಣ, ಅದನ್ನು ಇನ್ನೊಂದ್ಸಲಿ ಅನುಮೋದನೆ ಮಾಡ್ತಾ ಇದ್ದೇನೆ, ರಿನ್ಯೂವಲ್ ಮಾಡ್ತಾ ಇದ್ದೇನೆ, ಇನ್ನೇನಾದರೂ ಕೇಳ್ಕೋ. ಅಪ್ಪ, ಈ ಶ್ರಾದ್ದ ಮಾಡಿದರೆ ನಿಮಗೆ ಸೇರೋದು ಹೇಗೆ? ಇದು ತುಂಬ ಒಳ್ಳೆಯದು. ಸೇರತ್ತೋ ಇಲ್ಲೋ ಅಂತ ಯಾರು ಹೇಳಬೇಕು? ಹೋದವರೇ ಹೇಳಬೇಕಲ್ಲ. ಇದ್ದವ್ರು ಹೇಳಿದ್ರೆ ಅದಕ್ಕೆ ವ್ಯಾಲಿಡಿಟಿ ಕಮ್ಮಿ. ಶಂತನು ಹೇಳ್ದ ನಮಗೆ ಸೇರತ್ತಪ್ಪ ಅಂತ. ಅದು ಹೇಗೆ, ಏನು ಎತ್ತ ಎಲ್ಲ ಡೀಟೇಲ್ಸ್ ಹೇಳ್ತೀರಾ? ಅವ್ರು ಹೇಳಿದ್ರು, ಪಿತೃದೇವತೆಗಳು ಅಂತ ಒಂದು ಗುಂಪಿದೆಯಪ್ಪ. ಅವರು ಬ್ರಹ್ಮದೇವರ ವಕ್ಷಸ್ಥಳದಿಂದ ಹುಟ್ಟಿದವರು. ಒಮ್ಮೆ ದೇವರ ದೇಹದಿಂದ ದೇವತೆಗಳೆಲ್ಲ ಅವತಾರ ಮಾಡಿದ ಮೇಲೆ ಮತ್ತೆ ಮತ್ತೆ ಬೇರೆ ಬೇರೆ ಮನೆಯಲ್ಲೂ ದೇವತೆಗಳು ಹುಟ್ಟುತ್ತಾ ಇರ್ತಾರೆ. ಹಾಗೆ ಪಿತೃದೇವತೆಗಳು ದೇವತೆಗಳ ಮಕ್ಕಳಾಗಿಯೂ ಹುಟ್ಟಿದ್ದಾರೆ. ದೇವರು ಇಬ್ಬರಿಗೂ ಒಂದು ಡ್ಯೂಟಿ ಕೊಟ್ಟ. ದೇವತೆಗಳಿಗೆ ಒಂದು ಡ್ಯೂಟಿ, ಪಿತೃದೇವತೆಗಳಿಗೆ ಒಂದು ಡ್ಯೂಟಿ. ದೇವತೆಗಳಿಗೆ ನೀವು ನನ್ನನ್ನು ಪೂಜೆ ಮಾಡಿ ಅಂತ ದೇವರು ಹೇಳಿದಂತೆ. ಅವರು ದೇವರ ಪೂಜೆಯನ್ನು ಬಿಟ್ಟು ಇನ್ನೇನೋ ಮಾಡ್ತಾ ಕೂತಿದ್ದಾರೆ. ಆಗ ಶಾಪ ಕೊಟ್ಬಿಟ್ರು ದೇವತೆಗಳಿಗೆ, ನಿಮ್ಮ ಜ್ಞಾನ ಎಲ್ಲ ತಿರೋಧಾನ ಆಗಲಿ ಅಂತ ಅವರು ಶಾಪವನ್ನು ಕೊಟ್ಟರು. ಶಾಪವನ್ನು ಕೊಟ್ಟಾಗ ನಿಮ್ಮ ಜ್ಞಾನ ತಿರೋಧಾನ ಆಗಲಿ ಅಂತ ಅವರಂದರು,
ದಯಮಾಡಿ ನಾವು ತಪ್ಪನ್ನು ಮಾಡಿದ್ದೇವೆ, ತಪ್ಪನ್ನು ಒಪ್ಪಿಕೊಳ್ತೇವೆ, ಆದರೆ ನೀವು ದಯಮಾಡಿ ನಮ್ಮ ಜ್ಞಾನ ತಿರೋಧಾನ ಆಗಲಿ ಅಂತ ಅನ್ಬೇಡಿ. ಜ್ಞಾನದ ಲಾಸು ತುಂಬ ದೊಡ್ಡ ಲಾಸು. ಏನಾದರೂ ಅನುಗ್ರಹ ಮಾಡಿ ನೀವೆಲ್ಲ ಹೋಗಿ ನಿಮ್ಮ ಮಕ್ಕಳ ಹತ್ರ ಜ್ಞಾನವನ್ನು ಕೇಳಿ ಅಂತ. ಪಿತೃದೇವತೆಗಳು ಎದೆಭಾಗದಿಂದ ಹುಟ್ಟಿದ್ರು, ಮುಖದಿಂದ ಹುಟ್ಟಿದ್ದು ದೇವತೆಗಳು. ಅವರೆಲ್ಲ ಬಂದು ಕೇಳಿದ್ರು ಮಕ್ಕಳನ್ನು, ನಮಗೊಂಚೂರು ಪಾಠ ಹೇಳ್ಕೊಡ್ತೀರಾ? ಹೇಳಿಕೊಟ್ರು. ಹೇಳಿಕೊಟ್ಟಾದ್ಮೇಲೆ ಏನು ಮಾಡಿದರು, ವಾಪಸ್ ಹೋಗ್ಬೇಕಾದ್ರೆ ನಾಳೆಯಿಂದ ಒಪ್ಪಿಸ್ಬೇಕು ಮಕ್ಕಳ್ರ ಅಂದರು ಅವರು. ಅಯ್ಯೋ ಪಾಪಿಷ್ಟರ, ಏನೋ ನಮಗೆ ಈಗ ತೊಂದರೆ ಆಗಿದೆ, ನಿಮ್ಮ ಹತ್ರ ಬಂದರೆ ಅಪ್ಪನ್ನೇ ಹೋಗಿ ಮಕ್ಕಳ್ರ ಅಂತೀರಾ, ನಾಳೆಯಿಂದ ನಿಮ್ಮ ಹತ್ರ ಪಾಠಕ್ಕೆ ಬರಲ್ಲ, ಅದು ಬಿಟ್ಕೊಳ್ರಿ ಅಂದ್ರೆ ನಮಗೇನಾಗಬೇಕಾಗಿದೆ. ಬ್ರಹ್ಮದೇವ್ರ ಹತ್ರ ಬಂದು ಕಂಪ್ಲೇಂಟ್ ಮಾಡೋಣ, ನಮ್ಮ ಮಕ್ಕಳು ದುರಹಂಕಾರ ಜಾಸ್ತಿ, ನಮ್ಮನ್ನೇ ಹೋಗಿ ಮಕ್ಕಳ್ರ ಅಂತಾರೆ. ಬ್ರಹ್ಮದೇವರಂದ್ರು ಸರಿಯಾಗೇ ಅಂದ್ರಲ್ಲ ಅವರು, ಅಯ್ಯ ನೀವು ಸರಿ ಇದ್ದೀರಿ, ಅವ್ರು ಸರಿ ಇಲ್ಲ, ನೀವು ಅವ್ರ ಥರನೇ ಕುಣೀರಿ ಅಂತ. ಯಾಕೆ? ಯೂಯಂ ಶರೀರ ಕರ್ತಾರಹ, ನೀವು ಶರೀರ ಕೊಟ್ಟಿದ್ದರಿಂದ ಅವರಿಗೆ ತಂದೆ, ತೇತು ಜ್ಞಾನ ಪ್ರದಾತಾರಹ, ಅವರು ನಿಮಗೆ ಜ್ಞಾನವನ್ನು ಕೊಟ್ಟಿದ್ದರಿಂದ ಅವರು ನಿಮ್ಮ ತಂದೆ. ಇನ್ನೂ ಶಾಸ್ತ್ರದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ, ಶರೀರ ಕೊಟ್ಟದ್ದಕ್ಕಿನ್ನ ಜ್ಞಾನದಾತೃ ಇದಾನಲ್ಲ ಅವನ ಋಣ ತುಂಬ ಜಾಸ್ತಿ ಅಂತ. ಯಾಕೆಂದರೆ ಮೋಕ್ಷದಲ್ಲೂ ಅವನ ಋಣ ಇರುತ್ತಂತೆ. ಇದು ದೇಹಕ್ಕೆ ಸಂಬಂಧಪಟ್ಟ ಋಣ, ಜ್ಞಾನಕ್ಕೆ ಸಂಬಂಧಪಟ್ಟ ಋಣ ತೀರಿಸ್ಲಿಕ್ಕಾಗೋದಿಲ್ಲ ನಿಮಗೆ. ಆದ್ದರಿಂದ ಅವರು ಸರಿಯಾಗಿ ಸಂಬೋಧನೆ ಮಾಡಿದ್ದೀರಿ ಎಂದು ಆದಮೇಲೆ ಮತ್ತೆ ಬಂದು ಅವರು ಪಾಠವನ್ನು ಕಲಿತರು. ಆ ಕೃತಜ್ಞತೆಗಾಗಿ, ಪಾಠ ಹೇಳಿಕೊಟ್ಟ ಕೃತಜ್ಞತೆಗಾಗಿ ದೇವತೆಗಳೂ ಕೂಡ ಪಿತೃಗಳನ್ನು ಆರಾಧನೆ ಮಾಡ್ತಾರಂತೆ. ಇನ್ನು ಅವರ ಡೀಟೈಲನ್ನು ಕೊಡ್ತಾರೆ, ಯಾರು ಏನು ಎತ್ತ ಅಂದಾಗ ಹರಿವಂಶದಲ್ಲಿ ವಿಶೇಷವಾಗಿ ಅವರ ಡೀಟೈಲನ್ನು ಹೇಳ್ತಾರೆ. ಈ ಪಿತೃದೇವತೆಗಳು ಒಟ್ಟು 7 ಜನ ಇದ್ದಾರೆ. 7 ಜನ. ಆ 7 ಜನದಲ್ಲಿ 2 ಗುಂಪನ್ನು ಮಾಡಿದ್ದಾರೆ. 4+3 ಅಥವಾ 3+4. ಈ 3 ಜನ ಇದ್ದಾರಲ್ಲ, ಈ 3 ಜನದ ಗುಂಪನ್ನು ಅಮೂರ್ತರು ಅಂತ ಕರೀತಾರೆ. ಅಮೂರ್ತರು ಅಂದರೆ ಮೂವಬಲ್ಲಲ್ಲ, ಅವರು ಎಲ್ಲ ಕಡೆ ವ್ಯಾಪ್ತರಾಗಿದ್ದಾರೆ. ಈ ಮೂರ್ತರು ಅಂದರೆ ಮೂವಬಲ್, ಕರೆದಾಗ ಬರುವವರು. ಈ ಅಮೂರ್ತರು ಯಾರ್ಯಾರು ಅಂದಾಗ ವೈರಾಜರು, ಅಗ್ನಿಶ್ವಾತ್ತರು, ಬರ್ಹಿಷದರು ಅಂತ ಅವರ ಡೀಟೇಲನ್ನು ಒಂಚೂರು ಹೇಳ್ತಾರೆ. ವೈರಾಜರು ಅನ್ನೋರು ಪ್ರಜಾಪತಿ ಅನ್ನುವವನ ಮಕ್ಕಳು. ಅವರಿರುವ ಲೋಕ ಸನಾತನ ಲೋಕ ಅಂತ. ಅವರ ಮಗಳು ಮೇನಕ ಅಂತ, ಮಾನಸಿ ಕನ್ಯೆ, ಅವರ ಮನಸ್ಸಿನಿಂದ ಹುಟ್ಟಿದವಳು. ಆ ಮೇನಕ ಯಾರು ಅಂದರೆ ಹಿಮವಂತನ ಹೆಂಡತಿ. ಆ ಮೇನಕ ಮಗಳೇ ಈ ಪಾರ್ವತಿ ದೇವಿ. ಆ ಮೇನಕೆಗೆ 3 ಜನ ಮಕ್ಕಳು, ಏಕಪರ್ಣ, ಏಕಪಾಟಲ, ಅಪರ್ಣ ಅಂತ. ಅವ್ರ ಹೆಸರಿಗೆ ತಕ್ಕಾಗಿದ್ರು. ಹರಿವಂಶ ಹೇಳುವ ಕಥೆ ಏನು ಗೊತ್ತಾ, 3 ಜನ ತಪಸ್ಸು ಮಾಡ್ತಾ ಇದ್ದಾರಂತೆ. ಅಲ್ಲಿ ತಪಸ್ಸಿನಲ್ಲಿ ಒಬ್ಬಳು ಒಂದೇ ಒಂದು ಎಲೆ ತಿನ್ನೋಳಂತೆ, ದಿನ ಒಂದು ಎಲೆ ತಿನ್ನೋದು, ಕಂಟಿನ್ಯೂ ಮಾಡೋದು. ಪಾಟಲ ಅಂದರೆ ಪೆಟಲ್ಸ್, ಹೂವಿನ ಎಸಳು, ದಿವಸಕ್ಕೊಂದು ಎಸಳಂತೆ. ಏನು ಗತಿ ಪಾಪ, ಯಪ್ಪ ಅಮ್ಮನಿಗೆ ಹೊಟ್ಟೆ ಹೊರಗೋಗುತ್ತೆ. ಮಕ್ಕಳು ಎಷ್ಟು ತಿಂದರೂ ಕೆಲವರು ತಿನ್ನಲ್ಲ ಅಂತ ತುರುಕ್ತಾ ಇರ್ತಾರೆ. ಏನೋ ತಿನ್ನಲ್ಲಪ್ಪ ಅಂತ. ಆ ಗಂಡ ಅಂತ ನೀನು ತುರುಕಿದ್ರೆ ಏನೇ ಫ್ಯಾಕ್ಟ್ರಿನೇ ತುರುಕಬೇಕು, ಇದರದ್ದು ಬೇಕ್ರಿ ತುರುಕಬೇಕು ಅವನಿಗೆ. ಇನ್ನು ಅಪರ್ಣ ಅನ್ನೋಳು ಪರ್ಣನೂ ಇಲ್ಲ, ಪಾಟಲನೂ ಇಲ್ಲ. ಪಾಪ ತಾಯಿಗೆ ತುಂಬ ಬೇಜಾರಾಗಿ ಊಮಾ ಇತಿ ನಿಷೇಧಂತಿ. ಊ ಅಂದರೆ ಸಂಬೋಧನೆ, ಎಲೈ ಮಗಳೇ, ಮಾ, ಇಷ್ಟು ಘೋರವಾದಂತಹ ತಪಸ್ಸು ಮಾಡಬೇಡ, ಹೊಟ್ಟೆ ಉರಿಯತ್ತೆ, ದಯಮಾಡಿ ಏನಾದರೂ ತಿನ್ನು. ಅವಳು ಆಗಾಗ ಮಗಳನ್ನು ನೋಡಿ ಊಮಾ 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 ಅಂದದ್ದಕ್ಕೆ ಅವಳ ಹೆಸರೇ ಉಮಾ ಅಂತ. ಉಮಾದೇವಿಗೆ ಉಮಾ ಅಂತ ತೊಟ್ಟಿಲಲ್ಲಿ ಹೆಸರಿಟ್ಟಿದ್ದಲ್ಲ, ಅವಳು ಮಾಡಿದ ಚರ್ಯೆಯಿಂದ ಬಿರುದು ಬಂದದ್ದು ಅನ್ನತ್ತೆ ಹರಿವಂಶ. ಅವಳೇ ಮುಂದೆ ರುದ್ರದೇವರನ್ನ ಮದುವೆ ಆದ್ಲು, ಉಮಾದೇವಿ. ಉಮಾ, ಕಾತ್ಯಾಯನಿ, ಗೌರಿ. ಉಮಾನ ಗಂಡನೇ ರುದ್ರದೇವರು. ಏಕಪರ್ಣ ಅವರ ಗಂಡ ದೇವಲ ಅನ್ನೋ ಋಷಿಗಳು ಅಪರ್ಣ ಅನ್ನೋಳಿಗೆ ಜೈಗೀಶವ್ಯ ಅಂತ ಆದರು. ಇದಾದ ಮೇಲೆ ಅಗ್ನಿಶ್ವಾತ್ತರು ಅನ್ನೋರು ಮರೀಚಿ ಋಷಿಗಳ ಮಕ್ಕಳು. ಅವರು ಸೋಮಪದ ಅನ್ನೋ ಲೋಕದಲ್ಲಿರ್ತಾರೆ. ಇವರ ಮಗಳೇ ಅಚ್ಚೋದೆ ಅಂತ, ಮಾನಸಿ ಕನ್ಯೆ.
ಒಮ್ಮೆ ಈ ದೇವತೆಗಳು ಬರ್ತಾ ಇದ್ರು, ಇವರು ಪಿತೃಗಳು ಸಿಕ್ಕಾಪಟ್ಟೆ ಬ್ರೈಟ್ ಇವರು. ಅವಳಿಗೆ ಕಣ್ಣು ಕೋರೈಸಿ ಹೋಯಿತು. ಅದೇ ಕೋಇನ್ಸಿಡೆನ್ಸ್, ಅದೇ ಟೈಮಲ್ಲಿ ಉಪರಿಚರ ಅಂತ ಒಬ್ಬ, ಅವನು ಈ ಇದರಲ್ಲಿ ಬರ್ತಾನವನು, ನಹುಶನ ಈ ಇದರಲ್ಲಿ ಬರ್ತಾನೆ, ಅಮಾವಾಸ್ಯವನ್ನು ಇದು ಇವನವನು ವಂಶದಲ್ಲಿ, ಚಂದ್ರವಂಶದಲ್ಲಿ ಬಂದವನು. ಅವನಿಗೆ ಉಪರಿಚರ ಅಂದರೆ ಮೇಲೆ ಹಾರುವ ಕೆಪಾಸಿಟಿ ಇತ್ತು, ಮೇಲೆ ಹಾರ್ಕೊಂಡು ಓಡಾಡೋನಂತವನು. ಅವನನ್ನು ನೋಡಿ ಇವಳು ನನ್ನ ಅಪ್ಪ ಅಂತ ಆಲಿಂಗನ ಮಾಡಿಕೊಂಡ್ಳು, ಅಪ್ಪ ಅಂತ. ಈ ಹಡೆದ ಅಪ್ಪಂದಾಗೆ ಬೇಜಾರಾಯಿತು. ನಮ್ಮೆದುರಿಗೆ ಇನ್ಯಾರನ್ನೋ ನೀನಪ್ಪ ಅಂದಿ, ಇಲ್ಲ ನನಗೆ ಗೊತ್ತಾಗಲಿಲ್ಲ ಆ ಬ್ರೈಟ್ನೆಸ್ಸಲ್ಲಿ, ಏನು ತಪ್ಪೇನು, ಅಪ್ಪ ಅಂದರೆ ಏನು ತಪ್ಪು? ಇಲ್ಲ ಇಲ್ಲ, ನಾವು ನಿನಗೆ ಶಾಪ ಕೊಟ್ಟಿದ್ದೀವಿ, ನೀನು ಅವರ ಮಗಳೇ ಆಗಿಹುಟ್ಟು. ಇಟ್ಟು ಸಣ್ಣ ಅಪರಾಧಕ್ಕೆ ಶಾಪವ? ಇಲ್ಲ, ದೇವರ ಸಂಕಲ್ಪ ಅದು. ಭೂಮಿಯಲ್ಲಿ ನೀನು ಹುಟ್ಟಿದರೆ ನಿನ್ನ ಹೊಟ್ಟೆಯಲ್ಲಿ ದೇವರ ಅವತಾರ ಆಗತ್ತೆ ಅಂದರು. ಈ ಅಚ್ಚೋದಯೇ ಸತ್ಯವತಿಯಾಗಿ ಹುಟ್ಟಿದಾಗ ಸತ್ಯವತಿಯ ಹೊಟ್ಟೆಯಲ್ಲಿ ಅವತಾರ ಮಾಡಿದ ದೇವರೇ ವೇದವ್ಯಾಸ ದೇವರು. ಈ ಅಚ್ಚೋದಯ ಅಂತ ಅವಳ ಹೆಸರು. ಅದೇನಾಯಿತು, ಉಪರಿಚರ ಅನ್ನೋ ಗಂಧರ್ವ ಮೇಲೆ ಹೋಗ್ತಾ ಇದ್ದ, ತನ್ನ ಹೆಂಡತಿಯ ನೆನಪಾಯಿತು. ಹೆಂಡತಿ ಎಲ್ಲೋ ಇದ್ಲು. ಅವತ್ತಿನ ಇದರ ಕಾಲ, ಗರ್ಭಧಾರಣೆ ಮಾಡುವ ಕಾಲ. ಅದಕ್ಕೆ ವೀರ್ಯವನ್ನು ಹಿಡಿದು ಒಂದು ಹದ್ದಿನ ಕೈಯಲ್ಲಿ ಕೊಟ್ಟು ಕಳಿಸ್ದ. ಆ ಹದ್ದು ಜಗಳ ಆಡಿ ನೀರಲ್ಲಿ ಬಿದ್ದೋಯ್ತದು. ಅದನ್ನು ಒಂದು ಯಾವುದೋ ಮೀನು ನುಂಗಿದರೆ ಆ ಮೀನು, ಒಬ್ಬ ಮೀನು ಹಿಡಿಯೋನು ಮನೆಗೆ ಬಂದರೆ ಅದನ್ನು ಹೆಚ್ಚಿ ನೋಡಿದ್ರೆ 2 ಮಕ್ಕಳು. ರಾಜನ ಹತ್ರ ತಂದ. ರಾಜ, ಇದು ಅಪರೂಪದ ಮೀನಿನಲ್ಲಿ ಸಿಕ್ಕ 2 ಮಕ್ಕಳು, ಸೊ 50-50 ಅಂದ. ಗಂಡು ನಂಗೆ, ಹೆಣ್ಣು ನಿಂಗೆ ಅಂತ. ಗಂಡನ್ನು ಅವನಿಟ್ಟುಕೊಂಡ, ಹೆಣ್ಣು ಇವ್ರ ಮನೆಗೆ ಬಂತು. ಅವಳ ಹೆಸರು ಮತ್ಸ್ಯಗಂಧಿ ಅಂತ ಮೊದಲ ಹೆಸರು. ಮೀನಿನ ವಾಸನೆ ಇತ್ತು. ವೇದವ್ಯಾಸರ ಅವತಾರ ಆದಮೇಲೆ ಯೋಜನಗಂಧಿ ಅಂತ 8 ಮೈಲು ದೂರ ಊದುಬತ್ತಿನೇ ಬೇಡಂತ, ಅಂಥ ಸುವಾಸನೆ ಸತ್ಯವತಿ ದೇವಿ. ಹಾಗಾಗಿ ಕಾಲಿ ಅಂತಾನು ಹೆಸರಿದೆ ಅವಳಿಗೆ. ಅವಳ ಕಥೆಯನ್ನು ಹೇಳ್ತಾರೆ, ಅಚ್ಚೋದೆ. ಅದಾದ ಮೇಲೆ ಬರೀಹಿಷದರ ಅಪ್ಪ ಪುಲಸ್ತ್ಯ ಅಂತ ವೈಬ್ರಾಜ ಅನ್ನೋ ಲೋಕದಲ್ಲಿರ್ತಾರೆ. ಪೀವರಿ ಅಂತ ಅವರ ಮಗಳು, ಶುಕಾಚಾರ್ಯರು ಅವರ ಗಂಡ ಅಂಥೇಳಿ. ನಂತರದಲ್ಲಿ ಇಷ್ಟು ದೇವತೆಗಳಿಂದ ಆರಾಧ್ಯರಾದ ಪಿತೃಗಳು. ಇನ್ನು ನಾವು ನೀವು ಶ್ರಾದ್ದ ಮಾಡಿದಾಗ ಒಬ್ಬರನ್ನು ಕರಿತೀವಿ. ಶ್ರಾದ್ದ ಮಾಡೋರಿಗೆ ಇದೊಂಚೂರು ನೆನಪಿರೋದು ಒಳ್ಳೆಯದು. ಸುಕಾಲರು ಅನ್ನೋ ಪಿತೃಗಳು ಬರ್ತಾರೆ. ದೇ ಆರ್ ದ ರೆಪ್ರೆಸೆಂಟೇಟಿವ್ಸ್. ಹೋದವರು ಎಲ್ಲಾದರೂ ಇರಲಿ, ನಾವು ಕೊಟ್ಟದ್ದನ್ನು ಇವರು ತೆಗೆದುಕೊಂಡು ಹೋಗಿ ಅವರಿಗೆ ಹೇಗೆ ಬೇಕೋ ಹಾಗೆ ತರ್ಜುಮೆ ಮಾಡಿ ಕೊಡ್ತಾರಂತೆ. ಸೊ ಇಲ್ಲೆಲ್ಲ ಇದೆಯಲ್ಲ, ಈ ವೆಸ್ಟರ್ನ್ ಮನಿ ಯೂನಿಯನ್ನು, ಅದು ಇದು, ಆ ದೇಶದ ಕರೆನ್ಸಿಯನ್ನು ನಮ್ಮ ದೇಶದಲ್ಲಿ ಕೊಟ್ಟರೆ ಆ ದೇಶದ ನಮಗೆ ಕೊಡುವಂತೆ ಈ ವ್ಯವಸ್ಥೆಯೆಲ್ಲ ಪಿತೃದೇವತೆಗಳ ವ್ಯವಸ್ಥೆಯನ್ನು ನೋಡೇ ಮಾಡಿರೋದು. ಇವರು ಏನು ಮಾಡ್ತಾರೆ, ಅದಕ್ಕೆ ಶ್ರಾದ್ದ ಎಷ್ಟು ಸುಂದರ ಅಂತಂದರೆ, ಶ್ರಾದ್ದದಲ್ಲಿ ಒಟ್ಟು 7 ಪ್ರೋಸೆಸ್ ಇದೆ. 7 ಪ್ರೋಸೆಸ್ ಮೇಕ್ಸ್ 1 ಶ್ರಾದ್ದ. ಆ 7 ಪ್ರೋಸೆಸ್ಸಲ್ಲಿ ಹೋದವರು ಏನಾಗಿದ್ದಾರೆ ಅಂತ ನಮಗೇನಾದರೂ ಗ್ಯಾರಂಟಿ ಆದರೆ 1 ಮಾತ್ರ ಸಾಕು, ಇನ್ನು 6 ಬೇಕಾಗಿಲ್ಲ. ಬಟ್ ವಿ ಡೋಂಟ್ ನೋ. ಆದ್ದರಿಂದ 7 ಮಾಡಿಬಿಡೋದು, 7ರಲ್ಲಿ 1 ಆಗೇ ಇರ್ತಾರೆ ಅಂಥೇಳಿ 7 ಪ್ರೋಸೆಸ್ಸಿನಲ್ಲಿ 7 ಪ್ರೋಸೆಸ್ಸು ಯಾವ್ಯಾವುದು? ಅಗ್ನೌ ಕರಣೇನ ದೇವಸ್ಥಾಹ. ಹೋದ ವ್ಯಕ್ತಿ ಅವನನ್ನು ಕುರಿತು ಶ್ರಾದ್ದ ಮಾಡ್ತಾರೆ. ಒಂದು ವೇಳೆ ದೇವತೆ ಆಗಿದ್ದರೆ ಅಗ್ನೌಕರಣ ಅಂತ ಒಂದು ಪ್ರೋಸೆಸ್ ಇದೆ ಶ್ರಾದ್ದದಲ್ಲಿ, 5 ನಿಮಿಷ ಅದು. ಆ ಅಗ್ನೌಕರಣ ಮಾಡುವುದರಿಂದ ಅವರು ತೃಪ್ತರಾಗಿ ಬಿಡ್ತಾರೆ. ಅಗ್ನೌಕರಣ ಮಾಡಿದಾಗ ದೇವತಾ ಲೋಕದಲ್ಲಿದ್ದರೆ ಇವರು ಈ 4 ಜನರಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಸುಕಾಲರು ಅನ್ನೋರನ್ನ ಬ್ರಾಹ್ಮಣರು ಆರಾಧನೆ ಮಾಡ್ತಾರೆ. ಸುಕಾಲರು ಅಲ್ಲಿ ಬಂದು ನಿಂತಿರ್ತಾರೆ. ಅಗ್ನೌಕರಣ ಮಾಡಿದ ಕೂಡಲೇ ಸುಕಾಲರು ತೆಗೆದುಕೊಂಡು ಹೋಗಿ, ನಿಮ್ಮ ಕಡೆಯಿಂದ ಇದು ಬಂದಿದೆ ಪೋಸ್ಟು ತಗೊಳ್ಳಿ, ನೀನಿಲ್ಲೇನಾದರೂ ಇಡು, ಅನ್ನದ್ದೇ ಪಿಂಡ ಅಲ್ಲಿ ಅಮೃತವಾಗಿ ತರ್ಜುಮೆ ಮಾಡಿ ಕೊಡ್ತಾರಂತೆ. ಇನ್ನು ಒಂದು ವೇಳೆ ಅವರು ಸ್ವರ್ಗದಲ್ಲಿದ್ದರೆ ಆಗ ವಿಪ್ರಭೋಜನ, ಸ್ವರ್ಗಸ್ಥ ವಿಪ್ರಭೋಜನ. ವಿಪ್ರಭೋಜನ ಅಂದರೆ ಪ್ರತಿ ಸಲ ಪೂರ್ವ ಪಂಕ್ತಿಯನ್ನೇ ಮಾಡಬೇಕು, ಕೂಡಿಸಿ. ಎಲ್ಲಿ ಆಗತ್ತೆ ಅಂತೇಳಿ ದರ್ಬೆ ಬ್ರಾಹ್ಮಣರನ್ನು ಕೂಡಿಸಿ ಮಾಡೋದು. ಅಲ್ಲಿ ಬ್ರಾಹ್ಮಣ ಭೋಜನ ಏನಾಗತ್ತಲ್ಲ, ಆ ಭೋಜನದಿಂದ ಸ್ವರ್ಗದಲ್ಲಿದ್ದರೆ ಅವರಿಗೆ ಅವತ್ತು ತೃಪ್ತಿಯನ್ನು ಕೊಡ್ತಾರೆ. ಇನ್ನು ಒಂದು ವೇಳೆ ಯಮಲೋಕದಲ್ಲಿ ಇದ್ದರೆ ಪಿಂಡದಾನೇನ, ಪಿಂಡ ಪ್ರದಾನದ ಪ್ರೋಸೆಸ್ಸನ್ನು ಮಾಡಿದರೆ
ಯಮಧರ್ಮರಾಜನ ಲೋಕದಲ್ಲಿರ್ತಾರೆ. ಇನ್ನೂ ಒಂದು, ಈ ಪಿಂಡ ಇದೆಯಲ್ಲ, ಆ ಪಿಂಡ ಒಂದು ಅವರು ತಿನ್ನುವ ಆಹಾರ ಅಲ್ಲ. ನಮಗೊಂದು ಕಲ್ಪನೆ ಕೆಲವರಿಗಿರ್ಬೋದು, ಈ ಪಿಂಡವೇ ಪಿತೃದೇವತೆಗಳು ತಿನ್ನೋದು ಅಲ್ಲ. ಮತ್ತೇನದು? ಪಿತೃದೇವತೆಗಳನ್ನು ನಾವು ಕರೆದು ಕೂಡಿಸಲಿಕ್ಕೆ ಮಾಡುವ ಸ್ಟೇಜ್ ಅದು. ಅವ್ರು ಕೂಡ್ಲಿಕ್ಕೆ ಒಂದೇನಾದ್ರೂ ಬೇಕಲ್ಲ, ಒಂದು ರೀತಿ ಅವರ ದೇಹ ಅಂತ ಬೇಕಾದ್ರೆ ಕರಿಬಹುದು. ಅಲ್ಲಿ ಬಂದು ಕುಳಿತಿರ್ತಾರೆ ಅವರು. ಹಾಗಾದ್ರೆ ಅವರು ಉಣ್ಣೋದೇನೋ ಇಲ್ಲಿ ಕೊಟ್ಟದ್ದನ್ನು ತೆಗೆದುಕೊಂಡು ಹೋಗಿ ಮುಟ್ಟಿಸ್ತಾರೆ ಅಂತ ಒಂದಿದೆ. ಇನ್ನು ವಿಕಿರದ ನರಕೆ ವಿಕಿರೇಣತು, ವಿಕಿರ ಅಂತ ಎಳ್ಳನ್ನ ಎಲ್ಲ ಕಡೆ ಹಾಕಿಸ್ತಾರೆ. ನರಕದಲ್ಲಿದ್ದರೆ ವಿಕಿರ ಮಾಡೋದ್ರಿಂದ ಅವತ್ತೇನು ಬೇಕೋ ಅದು ಕೊಡ್ತಾರೆ. ತಿಲೋದಕೇನ ತಿರಿಯಕ್ಷ, ಏನೋ ಪ್ರಾಣಿಯಾಗಿ ಹುಟ್ಟಿದ್ರು, ಬೆಕ್ಕೋ ನಾಯಿಯೋ ಬೆಕ್ಕಾಗಿ ನೀವು ಹುಟ್ಟಿದ್ರು ಅಂದ್ಕೊಳ್ಳಿ. ಇಲ್ಲಿ ಇವನು ತಿಲೋದಕವನ್ನು ಕೊಟ್ಟರೆ ಅವತ್ತು ಆ ಬೆಕ್ಕಿಗೆ 2 ಲೀಟ್ರ್ ಹಾಲು 4 ಇಲಿ ಸಿಗೋ ಥರ ವ್ಯವಸ್ಥೆ ಮಾಡ್ತಾರೆ. ಅದು ಅವ್ರದ್ದು ಹಣೆ ಬರಹ, ಜವಾಬ್ದಾರಿ ಮಾಡಿಕೊಡ್ತಾರೆ. ಇನ್ನು ಮನುಷ್ಯನಾಗಿ ಹುಟ್ಟಿಬಿಟ್ಟಿದ್ರೆ ದಕ್ಷಿಣೆ ದಾನ ಮಾಡೋದ್ರಿಂದ ಅವನಿಗಂತೂ ಮನುಷ್ಯಂಗೂ ದಕ್ಷಿಣೆಗೆ ಗಂಟು ಹಾಕಿದ್ರು. ಹಾಗಾಗಿ ಅಸುರ ಭೂರಿ ಭೋಜನ, ಎಲ್ಲರಿಗೂ ಭೋಜನ ಮಾಡಿಸ್ತೇವಲ್ಲ, ಅಸುರರಾಗಿದ್ದರೆ ಅವರು ಪ್ರೀತರಾಗ್ತಾರೆ ಅಂತ. ಇದು ಶ್ರಾದ್ದದ 7 ಪ್ರಕ್ರಿಯೆ. ಇನ್ನೊಂದು ಕಡೆ ಉಂಟು, ಇದು ಒಂದು ಶ್ರಾದ್ದದ ಪ್ರಕ್ರಿಯೆಯಲ್ಲಿ. ಇನ್ನೊಂದು ಕಡೆ ಏನು ಹೇಳ್ತಾರೆ ಅಂದರೆ, ಅಗ್ನಿಪುರಾಣದಲ್ಲಿ ಹೋದವರಿಗೆ ನಾವು ಕೊಟ್ಟದ್ದು ಸೇರುವ ಬಗೆ ಹೇಗೆ ಅನ್ನೋದಕ್ಕೆ ಇದೊಂದು ಹೇಳ್ತಾರೆ. ತುಂಬ ಯೋಗ್ಯರು ಮಾಡಿದಾಗ, ಶ್ರೀರಾಮಚಂದ್ರ ದಶರಥನ ಶ್ರಾದ್ದ ಮಾಡಿದಾಗ ಸೀತಮ್ಮ ಅಡುಗೆ ಮಾಡಿದ್ಲಂತೆ. ಅಡುಗೆ ಮಾಡಿದಾಗ ಎಲ್ಲ ಬ್ರಾಹ್ಮಣರು ಕೂತಿದ್ರು, ಋಷಿಗಳೆಲ್ಲ. ಅಡುಗೆ ಚೆನ್ನಾಗಿದೆ ಅಂದರು. ಲಕ್ಷ್ಮೀದೇವಿ ಮಾಡಿದ ಅಡಿಗೆ, ಸಾಮಾನ್ಯ ಅಡಿಗೆ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಡಿಗೆಯವರು ಯಾರು? ನಮ್ಮನೆಯವರೇ ಹೇಳ್ತಾರಲ್ಲ, ಒಂದು ಮಾತು ಹೇಳಿಬಿಡು. ಸೀತಮ್ಮ ಅಂದಂತೆ ನನಗೆ ನಾಚಿಕೆ ಆಗುತ್ತೆ ಅವ್ರ ಮುಂದೆ ಬರಲಿಕ್ಕೆ. ಯಾಕೆ ಅಂತ ಶ್ರೀರಾಮಚಂದ್ರ, ಈ ಥರ ವೇಷ, ನಾರುಮಡಿ ಮತ್ತು ಜಟೆಗಟ್ಟಿದ ಕೂದಲು, ಇದು ನಿನಗೆ ನಾಚಿಕೆ ಆಗಬೇಕು, ಇದು ನಾರ್ಮಲ್ ಡ್ರೆಸ್, ಇದು ಋಷಿಗಳಿಗೆ. ನೀನು ರೇಷ್ಮೆ ಸೀರೆ ಉಟ್ಕೊಂಡ್ರೆ ಅವ್ರಿಗೆ ಆಶ್ಚರ್ಯ ಆಗತ್ತೆ. ಹಾಗಲ್ಲ, ನನಗಲ್ಲಿ ಋಷಿಗಳು ಕಾಣಿಸ್ತಾ ಇಲ್ಲ, ಅವರ ಒಳಗೆ ನನ್ನ ಮಾವನೇ ಕೂತಿದ್ದು ಕಾಣಿಸ್ತಾ ಇದೆ. ಇನ್ನೂ ಚಲೋ ಆಯ್ತಲ್ಲ ಅಂತ. ಇಲ್ಲ ಇಲ್ಲ ಬೇಡ, ನನ್ನ ಮಾವನಿಗೆ ನನ್ನ ಬಗ್ಗೆ ಒಂದು ಪಿಕ್ಚರ್ ಇದೆ. ತವರು ಮನೆಯಿಂದ ಬಂದಾಗ ನಿಲವಾಭರಣ ಹಾಕಿಕೊಂಡು ಬಂದಿದ್ದೆ, ಈಗ ನಾ ಏನೂ ಆಭರಣ ಇಲ್ಲದೆ ನಿರಾಭರಣದಿಂದ ಈ ಅವಸ್ಥೆಯಲ್ಲಿ ಬಂದರೆ ಮಾವನಿಗೆ ತುಂಬ ದುಃಖ ಆಗುತ್ತೆ. ನನ್ನಿಂದ ಇವಳಿಗೆ ಅವಸ್ಥೆ ಬಂತು ಅಂತ ಅವರ ಶ್ರಾದ್ದದ ದಿವಸ ಅವರಿಗೆ ನೋವು ಕೊಡೋದು ಬೇಡ ಅಂತ ಸೀತಮ್ಮ ಬರಲಿಲ್ಲ ಅಂತ. ಅನೇಕ ಮಾರಲ್ಸ್ ಇದೆ ಅಲ್ಲಿ ಆ ಘಟನೆಯಲ್ಲಿ. ನಮಗೆ ಬೇಕಾದದ್ದೇನು ಅಂದರೆ, ಹೋದ ವ್ಯಕ್ತಿ ಯೋಗ್ಯ ಬ್ರಾಹ್ಮಣರಲ್ಲಿ ಕುಳಿತು ಉಂಡು ಹೋಗ್ತಾನೆ ಅನ್ನೋದು ಒಂದು ಮಾತು ಉಂಟು. ಅಗ್ನಿಪುರಾಣದಲ್ಲಿ ಆ ಮಾತು ಉಂಟು. ಹೀಗಾಗಿ ಶ್ರಾದ್ದವನ್ನು ಚೆನ್ನಾಗಿ ಮಾಡಿದಾಗ ಪಿತೃದೇವತೆಗಳು ಹರಸ್ತಾರೆ ಅಂತ ಇಷ್ಟನ್ನು ಹೇಳಿ, ಇದರ ಬಗ್ಗೆ ಒಂದು ಪುಟ್ಟ ಕಥೆಯನ್ನು ಹೇಳ್ತಾರೆ. ಸಪ್ತವ್ಯಾದ ದಶಾರಣೇಶು ಮೃಗ ಕಾಲಂಜರೇಗರು ಚಕ್ರವಾಕ ಶರದ್ವೀಪೆ ಹಂಸ ಸರಸಿ ಮಾನಸೆ ತೇಬಿಜಾತ ಕುರುಕ್ಷೇತ್ರೆ ಬ್ರಾಹ್ಮಣ ವೇದ ಪಾರಗ ಅಂತ ನಾಳೆ ದಿವಸ ಅದು ಪುಟ್ಟ ಕಥೆಯನ್ನು ನೋಡಿ ಚಂದ್ರವಂಶ ಆದಮೇಲೆ ಕೃಷ್ಣನ ಕಥೆಯನ್ನು ಹೇಳು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.